ಹೇಳಿ ಸರ್, ಯಾರು? ನಮಸ್ತೆ. ನಮಸ್ತೆ ಸರ್. ನಾವು KCS ಮೀಡಿಯಾದಿಂದ ಸ್ಟ್ಯಾನಿ ಪಿಂಟು ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಹಾ, ಹೇಳಿ ಸರ್. ಆ, ಎಲ್ಲ ಲೈವ್ ಇವೆಲ್ಲ ನೋಡ್ತಾ ಇದ್ವು ನಿಮ್ದು. ಹಾ ಸರ್. ಹಾಗೆ ಹಾ ಸಮಸ್ಯೆ ಬಂದಿತ್ತು. ಹಾ ಈ ರೀತಿಯಾಗಿ ನೀವು ಒಂದು ಫ್ಯಾಮಿಲಿ ಆಗಿ ಈ ತರ ಎಲ್ಲ ಸಮಸ್ಯೆಗಳಾಗಿದೆ ನಿಮ್ಮ ಇಬ್ರು ಮಧ್ಯದಲ್ಲಿ ಅಂತ ಹೇಳಿ ಬಂತು. ಹೌದು. ನಾನು ಇವಾಗ ನಿಮಗೆ ಎಲ್ಲಾ ಚಾನೆಲ್ಗಳು ಪ್ರಶ್ನೆ ಮಾಡೋ ತರ ಎಲ್ಲಾ ಚಾನೆಲ್ಗಳು ಮಾತಾಡೋ ತರ ನಾನು ಮಾತಾಡಕ್ ಹೋಗಲ್ಲ. ಹಾ ಯಾಕಂದ್ರೆ ನಮಗೆ ಇದು ಕುಟುಂಬದ ಸಮಸ್ಯೆ ಆಗಿರೋದಕ್ಕೆ ಇದಕ್ಕೆ ಯಾವ ರೀತಿ ಏನು ಎತ್ತ ಇದನ್ನ ಏನ್ ಮಾಡ್ಬೋದು ಅನ್ನೋದು ನಾನು ನೋಡ್ತೀನಿ ಎರಡ್ ಕಡೆಯಿಂದಲೂ ಕೂಡ. ಓಕೆ. ಓಕೆ, ಹಾಗಾಗಿ ನಿಮ್ಮ ಹೆಸರು ನಯನ ಅಲ್ಲ? ಇಲ್ಲ ಸರ್, ನನ್ನ ಹೆಸರು ಜೋಶಿತಾ. ಸಾರಿ ಜೋಶಿತಾ, ಕರೆಕ್ಟ್. ನಯನ ಅದೇ ಬರ್ತಾ ಇದೆ. ನಯನ ಅವರು ನಮ್ಮ ತಾಯಿ. ನಿಮ್ಮ ತಾಯಿ ಅವರು. ಓಕೆ, ಸರಿ ಮೇಡಮ್. ಜೋಶಿತಾ ಅವರು. ಓಕೆ, ನಿಮ್ಮ ಮೂಲತಃ ಮೇಡಮ್ ನೀವು ಮೈಸೂರವರು ಅಂತ ಕೇಳಲ್ಪಟ್ಟೆ ನಾನು. ಹೌದು ಸರ್. ಮೈಸೂರು. ಓಕೆ. ಹುಟ್ಟಿದ್ದೆಲ್ಲ ಅಲ್ಲಿ, ಬೆಳ್ದಿರೋದೆಲ್ಲ ಬೆಂಗಳೂರು. ಬೆಳೆದಿರೋದೆಲ್ಲ ಬೆಂಗಳೂರಲ್ಲಿ. ಓಕೆ. ಹೇಗೆ ಇವರ ಒಂದು ಪರಿಚಯ ಆಯ್ತು ನಿಮಗೆ? ಇವರ ಪರಿಚಯ ಹೇಗೆ ಅಂದ್ರೆ, ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿದ್ರು. ಅವರು ರಿಕ್ವೆಸ್ಟ್ ನಾವೊಂದು ಕೊಟ್ಟಿದ್ರಾ, ನೀವು ಕೊಟ್ಟಿದ್ರಾ? ನಾವೊಂದು ಕಾರ್ಯಕ್ರಮಕ್ಕೋಸ್ಕರ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿದ್ವಿ. ಓಕೆ. ಅವಾಗ ಅವರು ಕೂಡ ಬಂದಿದ್ರು. ಈ ತರ ಸಣ್ಣ ಪುಟ್ಟ ಆಂಕರಿಂಗ್ ಎಲ್ಲ ಮಾಡ್ತಾ ಇದ್ದೆ. ಓಕೆ, ನೀವು ಆರ್ಟಿಸ್ಟ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೆ ಸರ್ ಇಂಡಸ್ಟ್ರಿನಲ್ಲಿ. ಸರಿ. ಅದ್ರಿಂದ ಅವನು ಏನಂದ, ನಮ್ದು ರಾಜ್ಯ ಮಟ್ಟ ಕಾರ್ಯಕ್ರಮ ಆಗುತ್ತೆ ಕೋಲಾರದಲ್ಲಿ, ಗಡಿ ಭಾಗದಲ್ಲಿ. ನೀವು ನಮ್ಗೂನು ಒಂಚೂರು ಆಂಕರಿಂಗ್ ಎಲ್ಲ ಮಾಡ್ಕೊಡಿ, ನಿಮ್ಗೆ ಅವಾರ್ಡ್ ಎಲ್ಲ ಕೊಡ್ತೀನಿ ಅಂತೆಲ್ಲ ಹೇಳಿ ಫ್ರೆಂಡ್ ಮಾಡ್ಕೊಂಡಿದ್ದು. ಯಾರನ್ನ? ಅಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದು. ಇಲ್ಲ ಸರ್, ನಾನು. ನೀವು ನಿಮ್ಮ ತಾಯಿಯವ್ರ ಜೊತೆ ಬರ್ತಾ ಇದ್ರು. ಎಲ್ಲಿಗೆ ಹೋದ್ರು ಅಮ್ಮ ನನ್ ಜೊತೆಗ್ ಬರ್ತಾ ಇದ್ರು. ಸೊ ಹಂಗೆ ಅಮ್ಮನ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡ. ಪರಿಚಯ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದ್ ಕಾರ್ಯಕ್ರಮ ಮಾಡಿಲ್ಲ. ಸ್ಪಾನ್ಸರ್ ಗಳು ಕಲೆಕ್ಟ್ ಮಾಡ್ಕೊಳ್ಳೋದು, ಕಾರ್ಯಕ್ರಮ ಮುಂದೂಡಲಾಗಿದೆ ಅಂತ ಸ್ಟೇಟಸ್ ಇಡೋದು. ಅಲ್ಲ, ಇದ್ರ ಬಗ್ಗೆ ಮಾತಾಡೋಣ. ಮತ್ತೆ ಈಗ ಪರಿಚಯ ಆಯ್ತು. ಓಕೆ, ಪರಿಚಯ ಆಗಿ ಎಷ್ಟು ಕಾಲದ ನಂತರ ನಿಮ್ಮ ಮದುವೆ ಆಯ್ತು? ಸರ್, ಪರಿಚಯ ಆಗಿ ಒಂದ್ 5-6 ವರ್ಷ ಆಗಿತ್ತು. ಒಂದ್ 7 ವರ್ಷನೇ ಆಗಿತ್ತು ಹತ್ತತ್ರ. ಆಮೇಲೆ ಸಡನ್ ಅವರು ಮ್ಯಾಗಝೀನ್ಸ್ ಅದು ಇದು ಎಲ್ಲ ಬರ್ಕೊಡಿ ಅಂತೆಲ್ಲ ಕೇಳ್ತಾ ಇದ್ರು. ಈ 7 ವರ್ಷಗಳ ಕಾಲ ನಿಮ್ಮ ಅವರ ರಿಲೇಶನ್ಶಿಪ್ ಹೇಗಿತ್ತು? 7 ವರ್ಷಗಳ ಕಾಲ ಆಕ್ಚುಲಿ ನನ್ ಜೊತೆ ಅವ್ರ ಕಾಂಟ್ಯಾಕ್ಟ್ ಎಲ್ಲ ಇರ್ಲಿಲ್ಲ ಸರ್. 7 ವರ್ಷನೂ ಟಚ್ ಅಲ್ಲಿ ಇದ್ದಿಲ್ಲ? ನನ್ನ ಹತ್ರ ಟಚ್ ಅಲ್ಲಿ ಇರ್ಲಿಲ್ಲ, ಅಮ್ಮನ ಹತ್ರ ಟಚ್ ಅಲ್ಲಿ ಇದ್ರು. 7 ವರ್ಷನೂ ಟಚ್ ಅಲ್ಲಿ ಇದ್ರ ಅಮ್ಮ ಅವ್ರ ಹತ್ರ? ಅಂದ್ರೆ ಟಚ್ ಅಲ್ಲಿ ಇದ್ರು ಸರ್, ಯಾವಾಗಾದ್ರೂ ಒಂದೊಂದ್ಸಲ ಕಾಲ್ ಮಾಡೋದು ಈ ತರ. ಆಮೇಲೆ ನನ್ ಮ್ಯಾಗಝೀನ್ಸ್ ಅವರು ಮ್ಯಾಗಝೀನ್ ಏನಾದ್ರು ಬರ್ಕೊಡ್ತೀರಾ ಅಂತ ಕೇಳಿದ್ರು ಅಮ್ಮನ ಹತ್ರ. ಸರಿ, ನಾನ್ ಬರ್ಕೊಡ್ತೀನಿ ಅಂತ ಹೇಳಿ ಓಕೆ ಅಂತ ಹೇಳಿ ಹೋಗಿ ಬರ್ದ್ಬಿಟ್ಟು ಬಂದ್ವಿ. ಹಂಗಂಗೆ ಕಾಂಟ್ಯಾಕ್ಟ್ ಇದಾಯ್ತು. ಯಾವ್ದೋ ಒಂದ್ ಹಬ್ಬನೋ ಇಲ್ಲ ಬರ್ಡೇ ಟೈಮ್ ಅಲ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡ್ದಂಗೆ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ರು. ಬರೋರು ಹೋಗೋರು ಇಷ್ಟೇ ಇದ್ದಿದ್ದು ಸರ್. ಆಮೇಲೆ ಅವರೇ ಅಪ್ರೋಚ್ ಮಾಡಿದ್ರು. ಅವ್ರು ಅಪ್ರೋಚ್ ಮಾಡಿದ್ರು ಮನೆಯಲ್ಲಿ 2023 ಅಲ್ಲಿ ಅಪ್ರೋಚ್ ಮಾಡಿದ್ದು ಸರ್. 2023 ಅಲ್ಲಿ ನಿಮಗೆ ನನಗಲ್ಲ, ಅಪ್ಪ ಅಮ್ಮಂಗೆ ಅಪ್ರೋಚ್ ಮಾಡಿದ್ರು. ಓಕೆ, ನಿಮ್ಮ ಅಪ್ಪ ಅಮ್ಮನ ಮೂಲಕನೇ ಅವ್ರು ಬಂದಿದ್ದಾರೆ, ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಬಂದಿಲ್ಲ? ಹೌದು, ಇಲ್ಲ. ಓಕೆ. ಸೊ ಬಂದ್ಬಿಟ್ಟು ಅಪ್ಪ ಅಮ್ಮನ್ ಕೇಳಿದ್ರು. ಕೇಳಿದ್ಮೇಲೆ ಅವ್ರ ತಂದೆ ತಾಯಿನೂ ಕರ್ಕೊಂಡ್ಬಂದು ಎಲ್ಲ ಮಾತಾಡ್ಸಿದ್ರು. ಇವ್ರು ಸ್ವಲ್ಪ ಟೈಮ್ ಕೇಳಿದ್ರು ನಮ್ ತಂದೆ ತಾಯಿ. ಎಲ್ಲ ಆದ್ಮೇಲೆ ಸರಿ ಬಿಡು, ನೋಡಿರೋ ಹುಡ್ಗ, ಇಷ್ಟು ವರ್ಷಗಳಿಂದ ಪರಿಚಯ ಇದ್ದಾರೆ, ಒಳ್ಳೆ ಹುಡ್ಗ. ಇಷ್ಟು ವರ್ಷಗಳ ನಿಮಗೆ ಕಾಂಟ್ಯಾಕ್ಟ್ ಚೆನ್ನಾಗಿರೋದು. ಅಂದ್ರೆ ಸರ್, ಅವನು ಅಲ್ಲಿವರೆಗೂ ನಮ್ಗೆ ಒಳ್ಳೆಯವನು ಅಂತಾನೆ ನಮ್ಗೆ ಗೊತ್ತಿರೋದು, ನಿಜ ರೂಪ ನಮಗ್ ಗೊತ್ತಿಲ್ಲ. ಸೊ ಸರಿ ಆಯ್ತು, ಒಳ್ಳೆ ಹುಡ್ಗ, ನಮ್ ಮಗಳನ್ ಮದ್ವೆ ಮಾಡ್ಕೊಟ್ರು ಚೆನ್ನಾಗಿರ್ತಾರೆ ಅಂತ ಹೇಳಿ ಅದೇ 2 ವರ್ಷ ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಆಯ್ತು, ಎಂಗೇಜ್ಮೆಂಟ್ ಆದ್ರೂ ಮಾಡ್ಕೊಡಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಸರಿ ಆಯ್ತಪ್ಪ, ಎಂಗೇಜ್ಮೆಂಟ್ ಮಾಡ್ಕೊಡ್ತೀವಿ, ಅದೇ 2-3 ವರ್ಷ ಅವಳು ಓದ್ಬೇಕು, ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಅವಾಗ ನನಗೆ 17.5 years ಸಮಥಿಂಗ್ ಇತ್ತು. ಅದಾದ್ಮೇಲೆ ಎಂಗೇಜ್ಮೆಂಟ್ ಆಯ್ತು. ಯಾವಾಗ ಆಗಿದ್ದು ಅಂದ್ರೆ ನೀವು? ಅದು 2023 July 24th. ಅವತ್ತ ಆಗಿದ್ದು. ಆದ್ಮೇಲೆ ನಾವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮಾಮೂಲಿ ಈ ತರ ಎಂಗೇಜ್ಮೆಂಟ್ ಆಗಿದೆ ಅಂತ ಹಾಕಿದ್ವಿ. ಆಮೇಲೆ ಅಮ್ಮಂಗ್ ಕಾಂಟ್ಯಾಕ್ಟ್ಸ್ ಇರೋರು ಹಲೋ ಸರ್, ನೀವು ಯಾರು ಅಂತ ಗೊತ್ತಾಗಿಲ್ಲ. ನಾವು ಸ್ಟ್ಯಾನಿ ಪಿಂಟು ಅಂತ ಹೇಳಿ KCS ಮೀಡಿಯಾದಿಂದ.
KCS ಮೀಡಿಯಾ. KCS ಮೀಡಿಯಾ ಇಲ್ಲ, ನಿಮಗೆ ಪರಿಚಯ ಇರೋದಿಲ್ಲ. ಪರಿಚಯ ಇರೋದಿಲ್ಲ. ಮೇಲಾಗಿ ಇವಾಗ ನಾವು ಹೇಳೋದು ಏನಂತ ಹೇಳಿದ್ರೆ, ಒಂದು ನಾವು ಇವಾಗ ಇವ್ರ ಪರವಾಗಿನೂ ಅವ್ರ ಪರವಾಗಿನೂ ಮಾತಾಡ್ತಾ ಇದೀವಿ ಅಂತ ಅಲ್ಲ. ಎರಡೂನು ಇಬ್ರು ಸೇರ್ಕೊಳ್ಳಿ ಅಂತ ನಮ್ಮ ಒಂದು ಉದ್ದೇಶ ಅಷ್ಟೇ. ಎಲ್ಲಾ ಚಾನೆಲ್ಗಳು ಅಲ್ಲ, ನಾ ಜಸ್ಟ್ ಕೇಳೋಣ. ಇವಾಗ ಏನ್ ಗೊತ್ತಾ, ಈಗ ಇನ್ಸಿಡೆಂಟ್ ಎಲ್ಲ ಆಗಿದೆ. ಇವಾಗ ಕೇಳಿ ಸರ್, ನೀವೇನಾಗ್ಬೇಕು ಸರ್? ಹುಡುಗಿಗೆ ತಂದೆ ಆಗಿದ್ದೀರಾ. ತಂದೆ ಆದವರು ಇವಾಗ ಮಗಳನ್ನ ಭವಿಷ್ಯ ಕಟ್ಟಬೇಕಂತ ಇದ್ದೀರಾ, ಏನ್ ಮಾಡ್ಬೇಕಂತ ಇದ್ದೀರಾ ಸರ್? ಹೇಳಿ ಹೇಳಿ. ಯಾವ ತಂದೆ ತಾಯಿನೂ ಆ ಮಗಳನ್ನ ತಗೊಂಡು ಆ ಬಾವಿನಲ್ಲಿ ಹೋಗಿ ಬೀಳುವಂತ ಯಾರು ಹೇಳಲ್ಲ. ಇವಾಗ ಒಂದು ನಿಮಿಷ, ನಾನು ನಿಮ್ಮ ಹತ್ರನೂ ಕೂಡ ಮಾತಾಡ್ತೀನಿ. ಓಕೆ, ನಿಮ್ಮ ಹತ್ರನೂ ಕೂಡ ನಾನು ಮಾತಾಡ್ತೀನಿ. ಮೊದಲನೇದಾಗಿ ಬಂದು ಹುಡುಗಿ ಹತ್ರ ಫಸ್ಟ್ ಮಾತಾಡ್ಬಿಡೋಣ. ಸರ್, ಈಗ ನಾವು ಅರ್ಜೆಂಟ್ ಆಗಿ ಪೇಷಂಟ್ ಹೋಗ್ತಾ ಇದೀವಿ. ಇಲ್ಲ ನೋಡಿ ಸರ್, ಇವಾಗ ನೋಡಿ, ಪ್ರತಿಯೊಬ್ರು ತಂದೆ ತಾಯಿದವರು ತನ್ನ ಮಗಳನ್ನ ಒಂದು ಒಳ್ಳೆ ಭವಿಷ್ಯ ಇರ್ಲಿ ಅಂತ ಪ್ರತಿಯೊಬ್ರು ಕೂಡ ಪ್ರಯತ್ನ ಮಾಡ್ತಾರೆ, ಹೌದಲ್ವಾ? ಒಂದು ಮಗುನೂ ಕೂಡ ಇದೆ, ಹೌದಲ್ವಾ? ಅದ್ರ ಭವಿಷ್ಯನೂ ಕೂಡ ನೀವು ಆಲೋಚನೆ ಮಾಡ್ಬೇಕಲ್ವಾ ಸರ್? ಸರ್, ಎಲ್ಲ ಮಾಡಿ ಆಗಿದೆ ಸರ್. ಈಗ ಗೊತ್ತಾಗಿದೆ. ನಾನು ಹೆಂಡತಿಗೆ ಸರ್ ಕೇಳಿ ಇಲ್ಲಿ, ನೀವು ಇವಾಗ ನಿಮ್ಮ ಮಗಳ ಬಗ್ಗೆ ಹೆಂಗೆ ಆಲೋಚನೆ ಮಾಡ್ತೀರಾ, ಅವರಿಗೂ ಒಂದು, ನಿಮ್ಮ ಮಗಳಿಗೂ ಒಂದು ಮಗಳು ಇದೆ ಅನ್ನೋದು ನೀವು ಆಲೋಚನೆ ಮಾಡ್ಬೇಕಾಗುತ್ತೆ ಸರ್. ಸ್ಟೇಷನ್ ಒಂದ್ ನಿಮಿಷ ಭಾರತಿ ನಗರ ಸ್ಟೇಷನ್ ಅಲ್ಲಿ ಕೂಡ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದವ್ ನಾವು. ಯಾವ್ದು ಮಗುನ? ಎಲ್ಲ ನನ್ನ ಹೆಂಡತಿನ. ಯಾರ ಹೆಂಡತಿನ? ನಿಮ್ಮ ಹೆಂಡತಿನ ಇಲ್ಲ ಅವ್ರ ಹೆಂಡತಿನ ಸಾಯಿಸ್ತೀನಿ ಅಂತ ಹೇಳಿದ್ರ? ಅತ್ತೆ ಆಗ್ಬೇಕಾಗಿರೋರ್ನ, ಅತ್ತೆ ಆಗೋರ್ನ ಸಾಯಿಸ್ತೀನಿ ಅಂತ ಹೇಳಿದ್ರು. ಎಲ್ಲಿ? ಭಾರತಿ ನಗರ ಸ್ಟೇಷನ್ ಅಲ್ಲ, ಸ್ಟೇಷನ್ ಒಳಗಡೆನೆ. ಅವನಿಗೆ ಇನ್ನೂ ಟ್ರೈನ್ ಕೊಟ್ಟು ಎಲ್ಲ ಅವನು ಬದುಕಲಿಕ್ಕೆ ಅವನಿಗೆ ಅವಕಾಶ ಮಾಡ್ಕೊಟ್ಟು ಕಾರ್ ಕೊಡ್ಸಿ ಲೋನ್ ಅಲ್ಲಿ ಶೂರಿಟಿ ಹಾಕಿ ಅವನಿಗೆ. ಯಾರು ಕಾರ್ ಕೊಡ್ಸಿದ್ದು ಅವರಿಗೆ? ಶೂರಿಟಿಗೆ ನಾನೇ ಶೂರಿಟಿ ಹಾಕಿರೋನು, ಗವರ್ಮೆಂಟ್ ಎಂಪ್ಲಾಯಿ ಅಂತ ಹೇಳಿ. ಅವನಿಗೆ ಚೆಕ್ ಬೌನ್ಸ್ ಕೇಸ್ಗೂ ಶೂರಿಟಿ ಹಾಕೊಟ್ಟಿದೀನಿ. ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಸರ್? KSRTC ಅಲ್ಲಿ ಇದ್ದೀರಾ? ಓಕೆ. ಅವನಿಗೆ ಸಾಕಷ್ಟು ಶೂರಿಟಿನೂ ಕೊಟ್ಟಿದೀನಿ. ಎಲ್ಲ ಶೂರಿಟಿ ಯಾವ್ದಕ್ಕೆ ನೀವು ಕೊಟ್ಟಿರೋಂಥದ್ದು? ಚೆಕ್ ಬೌನ್ಸ್ ಕೇಸಿಗೆ ಅರೆಸ್ಟ್ ವಾರೆಂಟ್ ಬಂದಿತ್ತು. ಅಲ್ಲ ಸರ್, ಕೇಳಿ ಸರ್, ಅಲ್ಲ ಸರ್, ಒಂದು ನಿಮಿಷ. ಈಗ ನೀವು ಶೂರಿಟಿ ಕೊಟ್ಟಿದ್ದೀನಿ, ಅವ್ರ ಕೇಸಸ್ ಇದೆ ಅಂತ ಹೇಳಿದ್ರಲ್ಲ, ಯಾವ್ದೆಲ್ಲ ಕೇಸಸ್ ಇದೆ ಅವ್ರ ಮೇಲೆ? ಚೆಕ್ ಬೌನ್ಸ್ ಕೇಸ್ ಇದೆ. ಚೆಕ್ ಬೌನ್ಸ್ ಕೇಸ್ ಇದೆ. ಎಷ್ಟು ಕೇಸ್ ಇದೆ? ಹೊಸಪೇಟೆ ಇದರಲ್ಲಿ ಚೆಕ್ ಬೌನ್ಸ್ ಕೇಸ್ ಇದೆ. ಓಕೆ. ಬೆಂಗಳೂರಲ್ಲೂ ಯಾವ್ದು ಚೆಕ್ ಬೌನ್ಸ್ ಕೇಸಾ? ಯಾವ್ದು? ಬೇರೆ ಯಾವ ಕೇಸಸ್ ಇದೆ ಅವ್ರ ಮೇಲೆ ನಿಮಗೆ ಗೊತ್ತಿರೋ ಪ್ರಕಾರ? ಇಲ್ಲ, ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ಒಂದು ಕಡೆ ಕೇಳಿದಾಗ ರೌಡಿ ಶೀಟ್ರು ಅವರು ಅಂತ ಹೇಳಿದ್ರು, ಅದಕ್ಕೆ ರೌಡಿ ಶೀಟ್ರು ಯಾವ ರೀತಿ ಅಂತ. ಹೇಳಿ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ತಾಯಿ ಮಾತಾಡ್ತಾ ಎಸ್ ಮೇಡಮ್, ಎಸ್ ಮೇಡಮ್. ಎಲ್ಲೂ ಕೂಡ ರೌಡಿ ಶೀಟರ್ ಅಂತ ಹೇಳಿಲ್ಲ, ಅರ್ಥ ಆಯ್ತಾ? ಅಲ್ಲಿ ಏನಂದ್ರೆ ಇವನು ಕಿಂಗ್ ಮೇಕರ್, ಅರ್ಥ ಆಯ್ತಾ? ಇವನು ಹಿಂದೆಯಿಂದ ಏನಂತಾರೆ, ಇವ್ರು ಸುಪಾರಿ ಕೊಡೋದು ಅಂತಾರಲ್ಲ, ಈ ಕೆಲ್ಸಗಳನ್ನ ಇವನು ಮಾಡ್ತಾ ಇದ್ದಾನೆ. ಓಕೆ. ಯಾವ ರೀತಿ ಸುಪಾರಿ ಕೊಡೋದು, ಯಾರಿಗ್ ಸುಪಾರಿ ಕೊಡೋದು ಮಾಡ್ತಾರೆ ಸರ್? ಏನು ಯಾವುದೇ ವಿಚಾರಗಳಿರ್ಲಿ ಸರ್, ಯಾವುದೇ ವಿಚಾರಗಳಿರ್ಲಿ, ಇಂಥ ವಿಚಾರ ಅಂತ ಒಂದ್ ಎರಡು ವಿಚಾರ ಎಕ್ಸಾಂಪಲ್ ಸರ್. ಎಕ್ಸಾಂಪಲ್ ಅಂದ್ರೆ ಒಬ್ಬ ಮಲ್ಲೇಶ್ ಅಂತ ಇದ್ದ. ಅವನು ಮದ್ವೆಗೆ 3 ದಿನ ಮುಂಚೆ ಸರ್ ನಮ್ ಮನೆಗ್ ಬಂದ. ಓಕೆ. ಅಕ್ಕ ದಯವಿಟ್ಟು 1 ವಾರ ಮುಂಚೆ ಸರ್ ಚಪ್ರ ಹಾಕ್ಬೇಕಿತ್ತು, ಅದಕ್ಕೊಂದ್ ದಿನ ಮುಂಚೆ ಬಂದಿದ್ದ ಅಂತ ಇಟ್ಕೊಳ್ರಿ. ಅವನು ಇವ್ರ ಜೊತೆಗೆ ಇದ್ದಂತ, ಅವನು ಏನೋ ಗನ್ ಮ್ಯಾನು, ಬಾಡಿ ಗಾರ್ಡ್ ಅನ್ನೋ ತರ ಜೊತೆಗಿದ್ದ ಅವನು. ಯಪ್ಪ ಆಯ್ತಾ? ಅವನ್ ಬಂದ್ಬಿಟ್ಟು, ಅಕ್ಕ ಇವನು ಸರಿ ಇಲ್ಲ, ಇವನ್ ಕ್ಯಾರೆಕ್ಟರ್ ಈ ತರ ಇದೆ ಅಕ್ಕ, ದಯವಿಟ್ಟು ನಿಮ್ ಮಗಳನ್ನ ಕೊಡಬೇಡಿ ಅಂತ ಎಲ್ಲ ನನ್ ಮನೆ ಬಾಗಿಲು. ಮಲ್ಲೇಶ್ ಯಾರ ಕಡೆ ಅವ್ರು ಇದ್ದವ್ರು? ಯಾರ ಕಡೆ ಇದ್ದು? ಸುರೇಶ್ ಕಡೆ ಅವರು. ಸುರೇಶ್ ಕಡೆ ಅವರು ನಿಮಗ್ ಬಂದು ಹೇಳಿದ್ರ? ಹೌದು. ಅದಕ್ಕಿಂತ ಮುಂಚೆ ಮಲ್ಲೇಶ್ ನಿಮಗೆ ಪರಿಚಯ ಇದ್ರ? ಅವರು ಮಲ್ಲೇಶ್ ಅವರು ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಅವ್ರು ಬಂದು ನಿಮಗೆ ಹೇಳಿದ್ರು? ಅವನು ಡ್ರೈವರ್ ಆಗಿ ಇವ್ರ ಜೊತೆ ಕೆಲಸ ಮಾಡ್ತಿದ್ದ. ಎಲ್ಲಾರು ಅಲ್ಲಿ ಇಲ್ಲಿ ಹೋದಾಗ ಒಂದ್ ಕಾರ್ಯಕ್ರಮದಲ್ಲಿ ಚೆನ್ನಾಗಿದೆ, ಬರ್ಡೇಗ್ ಒಂದ್ಸಲ ಇವನ್ ಜೊತೆ ಕರ್ಕೊಂಡ್ ಬಂದಿದ್ದ. ಓಕೆ. ಬಟ್ ನಮ್ಗೆ ಯಾವ್ದೇ ತರ ಅವನ ಕಾಂಟ್ಯಾಕ್ಟ್ ನಮ್ಮ ಹತ್ರ ಇಲ್ಲ. ಅವರು ಬಂದು ಹೇಳಿದ್ದು ನೀವು ಕೇಳಿದ್ರಿ?
ಅವ್ರು ಬಂದು ನನ್ನ ಮನೆ ಅವ್ರಿಗೆ ಗೊತ್ತಿತ್ತಲ್ವಾ, ನಾನೇನು ಇವನ್ ಸುರೇಶ್ ಬಗ್ಗೆ ಹೋಗಿ ನಾನ್ ಕೇಳಿಲ್ಲ. ಅದೇ ಸುರೇಶ್ ಬಗ್ಗೆನೇ ಅವ್ರು ಹೇಳಿದ್ರು, ಮಲ್ಲೇಶ್ ಅವ್ರು ಬಂದು ಹೇಳಿದ್ರು, ನೀವು ಅದನ್ನ ಕೇಳಿದ್ರಿ. ಕೇಳಿ ಆದ್ಮೇಲೆ ಸರ್ ಇವನ್ ಏನ್ ಮಾಡ್ಬೇಕು, ಇಲ್ಲ ಮೇಡಮ್ ಆತರ ಎಲ್ಲ ಇಲ್ಲ, ನಾನು ಅವ್ನ್ ಇಲ್ದೇ ಇರೋದೆಲ್ಲ ಹೇಳ್ತಾ ಇದ್ದಾನೆ, ನೀವ್ ಅದನ್ನೆಲ್ಲ ನಂಬೇಡಿ ಅಂತ ಎಲ್ಲ ಹೇಳಿ ಒಂದು ಪ್ರಾಜೆಕ್ಟ್ ಮಾಡ್ಬೋದಿತ್ತಲ್ವಾ. ಯಾರು? ಸುರೇಶ್. ಸುರೇಶ್ ಅದನ್ನ ಇಲ್ಲ ಅಂತ ಹೇಳಿ, ಅದು ತಪ್ಪು ಅಂತ ಹೇಳಿ ಪ್ರೊಜೆಕ್ಟ್ ಮಾಡ್ಬೋದಿತ್ತು ಅಂತ ನೀವ್ ಹೇಳ್ತಾ ಇದ್ದೀರಾ. ಅವನ್ನ ಕರ್ಸಿ ಹಿಂದ್ಗಡೆ ರೌಡಿಸಮ್ ಅವ್ರನ್ನೆಲ್ಲ ಬಿಟ್ಟು ಕರ್ಸಿ ಅವನ್ನ ಬಟನ್ ಚಾಕು ಇಟ್ಕೊಂಡು ಅವನಿಗೆ ಎದುರಿಸಿ ಅವನ್ನ ಇಲ್ಲಿ ಇದ್ರತ್ರ ಸರ್ ಕಾರ್ಚಿಕ್ನಳ್ಳಿ ಹೋಟೆಲ್ ಇದೆ ಇಲ್ಲೊಂದು, ವಿಷ್ಣು ವೈಭವ ವಿಷ್ಣು ಇದು ನನ್ಗೆ ಅಷ್ಟು ಇದಿಲ್ಲ, ಬೇಕಾದ್ರೆ ಅದು ಡೀಟೇಲ್ ಆಗು ನಾನು ಕೊಡ್ತೀನಿ, ಅದು ಕೂಡ ಸಾಕ್ಷಿಯಾಗಿದೆ. ಆಯ್ತಾ? ಸರಿ, ಇವಾಗ ಇದನ್ನ ಅಲ್ಲ, ಇವಾಗ ನೀವು ಹೇಳ್ತಿರೋದು ಮಾತಾಡ್ತಿರೋಂಥದ್ದು ಇದಕ್ಕೆಲ್ಲ ದಾಖಲೆಗಳಿದೆಯಾ? ಹೌದು ಇದೆ, ದಾಖಲೆಗಳಿದೆ. ಅವ್ರು ಏನಾದ್ರು ಕೇಸ್ ಮಾಡಿದಾರಾ ಇದ್ರ ವಿರುದ್ಧವಾಗಿ? ಇಲ್ಲಿ ಕೇಳಿ ಸರ್, ಅವನ್ನ ಕರ್ಸಿ ಹೊಡೆದು ಅವನ ಮೇಲ್ಗಡೆ ಅದೇ ಫಂಕ್ಷನ್ ಹಾಲ್ ಮಾಡ್ತಾರಲ್ಲ ಅಲ್ಲಿ ಕರ್ಕೊಂಡೋಗಿ ಇವ್ರ ಅಪ್ಪ ಮಗ ಇನ್ನೊಬ್ಬ ಚಿರು ಅಂತ ಒಬ್ಬ ಹುಡುಗ ಇದ್ದಾನೆ, ಅವನು ಮತ್ತೆ ಇನ್ನೊಂದಿಬ್ರು ಯಾರ್ಯಾರೋ ಎಲ್ಲ ಇವನ್ ಕಡೆ ಹುಡುಗರುಗಳೇನೆ, ಅವ್ರೆಲ್ಲಾ ಬಂದು ಅವನಿಗೆ ಹೊಡೆದು ಅವನು ತಪ್ಪಾಯ್ತು ಅಕ್ಕ, ನಾನು ಸುರೇಶ್ ಮೇಲೆ ಇರೋ ಜಿದ್ದಿಗೆ ಹೇಳ್ದೆ ಅನ್ನೋ ತರ ಮಾಡ್ಬಿಟ್ರು ಸರ್. ನನ್ನನ್ನು ಕರ್ಸಿ. ಅಲ್ಲ, ಇವಾಗ ನಾನ್ ಕೇಳ್ತಿರೋಂಥದ್ದು, ಇವಾಗ ಮೊದಲನೇ ಹಂತದಲ್ಲಿ ಬಂದು ಇವಾಗ ಸುರೇಶ್ ಅವ್ರ ಮೇಲೆ ಅವ್ರಷ್ಟು ಹೇಳಿದ್ರು, ಎರಡನೇ ಹಂತದಲ್ಲಿ ಬಂದು ಇವಾಗ ಅವರು ಜಿದ್ದುಗ ಆತರ ಹೇಳ್ದೆ ನಾನು ಅಂತ ಅವ್ರು ಹೇಳಿದ್ರು. ನಾನು ಮಧ್ಯದಲ್ಲಿ ಕೇಳ್ತಾ ಇರೋಂಥದ್ದು, ಇವಾಗ ಸುರೇಶಿಗೂ ಇವರಿಗೂ ಮತ್ತೆ ಮಲ್ಲೇಶ್ ಅವರಿಗೂ ಸೆಂಟ್ರಲ್, ಯಾಕಂದ್ರೆ ಒಂದೇ ಜೊತೆಲಿರೋರೇ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನಾವು ಕೇಳಿದೀವಿ ನಾವು ಅನೇಕ ಸರಿ. ಈ ರೀತಿಯಾಗೂ ಕೂಡ ಆಗಿರ್ಬೋದು ಅಂತ ಹೇಳಕ್ಕೂ ಆಗಲ್ಲ ಸರ್. ಒಬ್ರಾದ್ರೆ ನೀವ್ ಹೇಳಿದ್ ಓಕೆ, ಒಬ್ರಾದ್ರೆ ನಾನು ಒಪ್ಕೊಳ್ತೇನೆ, ಬಿಡಪ್ಪ ಇವನ್ ಮೇಲೆ ಏನೋ ಜಿದ್ದಿರ್ಬೇಕು. ಮೇಡಮ್ ಏನ್ ಕೇಳಿ ಸರ್, ಇಲ್ಲಿ ಕೇಳಿ, ಒಬ್ಬ ಆದ್ರೆ ನೀವ್ ಒಪ್ಕೊಳ್ತೀರಾ, ಹೌದಲ್ವಾ ಸರ್? 100 ಜನದಲ್ಲಿ ನಾನು ಹೇಳ್ತಾ ಇರೋದು 90 ಜನ ಹ್ಯಾಂಡ್ ಎತ್ತಿದ್ರೆ 10 ಜನ ಡೌನ್ ಇದ್ರೆ ನೀವು 90 ಜನದ ಕಡೆ ಹೋಗ್ತೀರಾ, 10 ಜನದ ಕಡೆ ಹೋಗ್ತೀರಾ? ಇವಾಗ ನಾವು ಕೇಳಿ, ನೀವು ಹೇಳಿದ್ದು 100%. ಈಗ 90 ಮೆಂಬರ್ಸ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಬೇಕಲ್ವಾ ಸರ್? 100% ಕೇಳ್ಬೇಕು. ಇವನು ಅವ್ರನ್ನ ಕರ್ದು ಸರ್, ನನ್ನನ್ನ ಕರ್ದು, ಇವನಿಗೆ ಬರೆಯಕ್ ಬರಲ್ಲ, ಯಾರಿಗೆ? ಸುರೇಶಿಗೆ. ನನ್ನನ್ನ ಕರ್ದು ಅವ್ರ ಮನೆಗೆ ಇವನ್ನ ಕರ್ಸಿ ವಿಡಿಯೋ ಮಾಡಿ, ಯಾವ್ದ್ರ ಬಗ್ಗೆ ವಿಡಿಯೋ? ಅದೇ ಏನೋ ನನ್ನ ಹೆಂಡತಿ ಬಗ್ಗೆ ಇಲ್ದೇ ಇರೋದೆಲ್ಲ, ನಾನ್ ಮದ್ವೆ ಆಗ ಹುಡ್ಗಿನ ಇಲ್ದೇ ಇರೋದೆಲ್ಲ ಅವ್ರ ಮನೆಗೆ ಹೋಗಿ ಅಪಪ್ರಚಾರ ಮಾಡಿದೀನಿ. ಯಾರ ಮನೆಗೆ ಹೋಗಿ ಅಪಪ್ರಚಾರ ಮಾಡಿದೀರಾ? ಅದೇ ನಮ್ ಮನೆಗ್ ಬಂದಿದ್ನಲ್ಲ ಸರ್ ಅವನು, ಅಪಪ್ರಚಾರ ಮಾಡಿದೀನಿ ಅಂತ ಹೇಳಿ ವಾಯ್ಸ್ ಮಾಡಿಸಿ, ಹೌದು ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಅವನ ಹತ್ರ ಒಪ್ಪಿಸಿ ಸಹಿ ಮಾಡಿಸ್ಕೊಂಡು ಕೇಳಿ, ಇವಾಗ ಸೈನು ಹೆಬ್ಬೆಟ್ಟು ತಗೊಂಡಿರೋದು ನಾನು ಅದು ಅಲ್ಲಲ್ಲ, ಕೇಳಿ ಮೇಡಮ್, ನಾನು ಹೇಳ್ತಿರೋದು ದಾಖಲೆ ನಿಮ್ಮ ಹತ್ರ ಇದೆ, ಇಟ್ಕೊಳ್ಳಿ. ಒಂದು, ನಾನು ಆದ್ರೂ ಸರಿನು ಅಂತ ಹೇಳಕ್ಕಾಗಲ್ಲ, ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದ್ ಹೇಳ್ತೀನಿ ನೋಡಿ. ಅಲ್ಲ ಕೇಳಿ, ನಾನು ಹೇಳ್ತೀನಿ ನಿಮಗೆ. ನಾನು ಇವಾಗ ನಾನು ನಿಮ್ಮ ಪರವಾಗಿಯೂ ಕೂಡ ಮಾತಾಡಲ್ಲ, ಅವರ ಪರವಾಗಿ ಕೂಡ ಮಾತಾಡಲ್ಲ ಸರ್. ನೀವು ನನ್ನ ಪರ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನೀವೇನಂದ್ರೆ ಒಂದಾದ್ರೂ ನನಗೆ ಎಕ್ಸಾಂಪಲ್ ಕೊಡಿ ಅಂದ್ರು. ಅಲ್ಲ, ಎಕ್ಸಾಂಪಲ್ ಕೊಟ್ರಿ, ನಾನು ಕೂಡ ಮಾತಾಡ್ಬೋದಲ್ಲ. ಅಲ್ಲ ಮೇಡಮ್, ನೀವು ಮಾತಾಡ್ತಾ ಇದ್ದೀರಾ, ನಾನು ಕೂಡ ಕೇಳ್ತಾ ಇದ್ದೀನಿ, ನನಗೂ ಕೂಡ ಮಾಧ್ಯಮದವರಾಗಿ ನಾವು ಕೂಡ ಮಾತಾಡಕ್ ಅವಕಾಶಗಳು ಕೊಡಿ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಂಘಟನೆ ಅಂತ ಬಂದಾಗ ಅವ್ರಿಗೆ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ ಇರ್ತಾರೆ. ಒಂದು ಓಕೆ, ಯಾಕಂದ್ರೆ ಜೊತೆಗಿರೋರೇ ತುಳಿಯಕ್ ನೋಡೋರು ಬಹಳ ಮಂದಿ ಇರ್ತಾರೆ. ಅವ್ರನ್ನ ಬೆಳೆಸ್ಬೇಕು ಅನ್ನೋದಕ್ಕಿಂತ ಅವ್ರನ್ನ ತುಳಿಯಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಮತ್ತೆ ಇವಾಗ ಅವರು ಏನೋ ಒಂದು ಲೈಫ್ ಅಲ್ಲಿ ಸೆಟ್ಲ್ ಆಗ್ತಾ ಇದಾರೆ ಅಂತ ಹೇಳಿದಾಗ ಆ ಮಟ್ಟದಲ್ಲಿ ಅವರು ಸೆಟ್ಲ್ ನಾನು ಮಾತಾಡಿ ಮುಗಿಸ್ಬಿಡ್ತೀನಿ ಮೇಡಮ್. ಒಂದೇ ನಿಮಿಷ ಮೇಡಮ್, ನಾನು ಮಾತಾಡಿ ಮುಗಿಸ್ಬಿಡ್ತೀನಿ ಮೇಡಮ್, ನಾನು ಮಾತಾಡಿ ಮುಗಿಸ್ತೀನಿ. ಈ ರೀತಿಯಾಗಿ ಹಲವಾರು ಸಂಘಟನೆಗಳಲ್ಲಿ ಇವತ್ತು ಸಂಘಟನೆಗಳು ಬಹಳಷ್ಟು ಒಳ್ಳೆ ಕಾರ್ಯಗಳು ಮಾಡಿದ್ರು ಕೂಡ ಬಿದ್ದೋಗ ಕಾರಣ ಏನು ಅಂತ ಹೇಳಿದ್ರೆ, ಹೊರಗಡೆ ಆಗಿರೋದಿಲ್ಲ, ಆ ಒಳಗಡೆ ಇರೋರೆ ಸಂಘಟನೆಯಲ್ಲಿ ಪಿತೂರಿಗಳನ್ನ ಮಾಡಿಸಿ ಬೀಳೋದಿಕ್ಕೆ. ಇವತ್ತಿನ ದಿನ ನೋಡಿದ್ದು ಕೂಡ ನಾವು ಸುಳ್ಳಾಗೋ ಚಾನ್ಸಸ್ ಬಹಳ ಇದೆ. ನಮ್ ಕಣ್ಮುಂದೆ ನೋಡ್ಬೋದು, ಅದನ್ನು ಸುಳ್ಳಾಗೋ ಚಾನ್ಸಸ್ ಬಹಳ ಇದೆ. ನಾನು ಹೇಳ್ಬಿಡ್ತೀನಿ ಮೇಡಮ್, ನಾನು ಒಂದೇ ನಿಮಿಷ ನಾನು ಹೇಳ್ಬಿಡ್ತೀನಿ. ಈ ರೀತಿಯಾಗಿ ಮಲ್ಲೇಶ್ ಅವರು ಬಂದು ಮಾಡಿದಾಗ, ತೊಂದರೆಗಳಾದಾಗ
ಒಂದು ವೇಳೆ ಸುರೇಶ್ ಅವ್ರ ಗಮನಕ್ಕೆ ಬಂದಿರ್ಬೋದು, ಈತ ನನ್ ಜೊತೆಗಿದ್ದು ನನಗೆ ಇಷ್ಟೆಲ್ಲ ಮಾಡಿದಾನಲ್ಲ, ಇದನ್ನ ಹೋಗಿ ಅಪಪ್ರಚಾರ ಮಾಡಬಾರ್ದು, ಸಂಘಟನೆ ಹೆಸರು ಡ್ಯಾಮೇಜ್ ಆಗುತ್ತೆ, ನಾಳೆ ದಿನ ನನ್ನ ಕುಟುಂಬದ ಮರ್ಯಾದೆ ಹೋಗ್ಬೋದು ಅಂತ ಹೇಳಿ ನೀನ್ ನಾಳೆ ದಿನ ಎಲ್ಲೂ ಮಾಡಬಾರ್ದು ಈ ತರ ಅಂತ ಹೇಳಿ ಒಂದು ಸಾಕ್ಷಿಯ ರೂಪದಲ್ಲಿ ಒಂದು ವಿಡಿಯೋನ ಒಂದು ಲಿಖಿತ ರೂಪದಲ್ಲಿ ಸೈನು ಎಬ್ಬೆಟ್ ತಗೊಂಡು ತನ್ನ ಒಂದು ಸೇಫ್ಟಿಗೋಸ್ಕರ ಆತನ ಇಟ್ಟಿರ್ಬೋದು. ಪ್ರಾಪರ್ ಆಗಿರೋನಾಗಿದ್ರೆ ಸರ್ ಸ್ಟೇಷನ್ ಕರ್ಸ್ಬೇಕಿತ್ತು ಅವನ್ನ. ಕೇಳಿ, ಅವನ ಮೇಲೆ ಹಲ್ಲೆ ಮಾಡಕ್ ಇವ್ನ್ಗೆ ಏನ್ ರೈಟ್ಸ್ ಇದೆ? ಇಲ್ಲ, ಈಗ ಹಲ್ಲೆ ಮಾಡಿದಕ್ಕೆ ದಾಖಲೆಗಳಿದೆಯಾ? ನೋಡಿ ಸರ್, ಈಗ ನಾನ್ ಹೇಳೋದು ಅವನ್ನ ಕರ್ದು ನೀನ್ ಮಾತಾಡಕ್ ನೀನ್ ಯಾರು? ಓಕೆ, ನೀನು ನಿನ್ಗೆ ಯಾವ ಪವರ್ ಇದೆ? ನಿನ್ಗೆ ಯಾವ ಅಥಾರಿಟಿ ಇದೆಯಪ್ಪ? ಕೇಳಿ ಮೇಡಮ್, ಕೇಳಿ. ಬೇಕಾಗಿತ್ತು ಮಾಡಿದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ? ಒಂದ್ ನಿಮಿಷ ಸರ್, ಒಂದು ನಿಮಿಷ ಸರ್. ಅವನು ಏನೇನು ಮಾಡಿದಾನೆ, ಏನೇನ್ ಮಾಡಿದಾನೆ ಪ್ರತಿ ಒಂದು ನನ್ನ ಹತ್ರ ದಾಖಲೆಗಳಿದೆ ಮೇಡಮ್. ಒಂದು ನಾನು ಹೇಳ್ತೀನಿ ಮಾಡಿರೋದು ಇವನು. ಇವಾಗ ಇವನು ಪ್ರೊಜೆಕ್ಟ್ ಮಾಡ್ಕೊಂಡಿರೋದು, ಇವನು ಒಳ್ಳೆಯವನು ಅಂತ. ಇವನು ಸರ್, ಇವನು ಕರೆಕ್ಟ್ ಆಗಿರೋನಾಗಿದ್ರೆ ರಿಸೆಪ್ಷನ್ ಮಾಡ್ಕೋತಿದ್ದ ಅಲ್ವಾ? ರಿಸೆಪ್ಷನ್ ಬಂದು ಎಲ್ಲಾರು ನಿಲ್ಲಿಸ್ಬಿಡ್ತಾರೆ ಅನ್ನೋ ಭಯಕ್ಕೆ ರಿಸೆಪ್ಷನ್ ನೆಕ್ಸ್ಟ್ ಡೇ ಇದ್ದಿದ್ದನ್ನ ಸ್ಟಾಪ್ ಮಾಡ್ದ. ಯಾರೋ ಸತ್ತೋಗಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿಸ್ತಾ ನಮ್ಮ ಹತ್ರ ಎಲ್ಲ ನಮ್ಮನೆ ಕಡೆ ಎಲ್ಲ ಅವಮಾನಗಳಾಗಿದೆ. ರಿಸೆಪ್ಷನ್ ಒಂದು ಹಾಲ್ ಬುಕ್ ಮಾಡಿದ್ದು ಯಾವ್ದೋ ಅನಿವಾರ್ಯ ಕಾರಣಗಳಿಂದ ಅದು ನಿಲ್ಸೋದು, ಅದಕ್ಕೆ ಪೇಮೆಂಟ್ ಕೂಡ ಅವರು ಮಾಡಿದ್ರು. ಒಂದ್ ನಿಮಿಷ ಸರ್, ಒಂದು ರಿಸೆಪ್ಷನ್ ಹಾಲ್ ಬುಕ್ ಮಾಡಿದ್ರೆ ನೀವ್ ಹೇಳ್ದಂಗ ಇವತ್ತು ಕೂಡ ಅಮೌಂಟ್ ನಾವು ರಿಸೆಪ್ಷನ್ ಕೊಟ್ಟಿದ್ದು ತಗೊಂಡಿಲ್ಲ ಅಂತ ಏನೋ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಅವ್ನು ಹೇಳ್ತಾ ಇರೋದೆಲ್ಲ ಹಂಗಾರೆ ನಿಮ್ಗೆ ಯಾರು ಹೇಳಿದ್ರು? ಇದು ಅವರೇ ಖುದ್ದಾಗಿ ಇವ್ರು ಹೇಳಿದ್ದು, ಸುರೇಶ್ ಅವ್ರು ಹೇಳಿದ್ದು. ಸುರೇಶ್ ಅವರೇ ಒಂದ್ ನಿಮಿಷ ಇರಿ ಸರ್, ಇವನು ಪಕ್ಕ ಬೇಕು. CMR ಒಂದ್ ನಿಮಿಷ ಇರ್ರಿ. ಇಲ್ಲ, ಇಲ್ಲಿ ಕೇಳಿ ಮೇಡಮ್, ನಾನು ಇಂಟರ್ವ್ಯೂ ಏನ್ ಮಾಡ್ತಾ ಇದ್ದೀನಿ, ಏನಿದೆ ನ್ಯಾಯ ಯಾರ ಕಡೆ ಇದೆ ಅವ್ರ ಕಡೆ ಮಾತಾಡ್ಲೋಣ ಮೇಡಮ್. ನ್ಯಾಯವಾಗಿ ನಾನು ಮಾತಾಡಕ್ ನೋಡ್ತಾ ಇದ್ದೀನಿ. ನಾನು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ, ಇಲ್ಲ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಲ್ಲ. ಇಲ್ಲಿ ಕೇಳಿ ಸರ್, ನೀವ್ ಯಾರ ಪರನಾರು ಮಾತಾಡಿ, ನನ್ಗೆ ಬೇಜಾರಿಲ್ಲ, ಓಕೆನಾ? CMR ಚೌಟ್ರಿನಲ್ಲಿ ರಿಸೆಪ್ಷನ್ ನಾನು ಬುಕ್ ಮಾಡ್ದ ಸರ್. ಬುಕ್ ಮಾಡಿದ ನಂತರ ಅಲ್ಲಿ ಮಾಡಕ್ ಆಗಲ್ಲ ಅನ್ಬಿಟ್ಟು ಸರ್ 5,000 ಇನ್ವಿಟೇಷನ್ ಮಾಡಿಸ್ಬಿಟ್ಟು, ಎಷ್ಟ್ ಹೇಳಿ, 5,000 ಇನ್ವಿಟೇಷನ್ ಮಾಡಿಸಿ ಇವನು ಸಂಘಟನೆ ಕಾರ್ಡ್ ಅನ್ಕೊಂಡ್ಬಿಟ್ಟಿದ್ದಾನೆ ಇನ್ವಿಟೇಷನ್ ನ. ಮದುವೆ ಅನ್ನೋದು ಜೀವನದಲ್ಲಿ ಒಬ್ರೊಬ್ರಿಗೆ ಒಂದೊಂದೇ ಸಲ ಸರ್ ಆಗೋದು. CMR ಚೌಟ್ರಿನಲ್ಲಿ ಇವನು ರಿಸೆಪ್ಷನ್ ಮಾಡ್ಲಿಲ್ಲ. ಮತ್ತೆ ಬಂದು ಅಂದ್ರೆ ಅಷ್ಟೊತ್ತಿಗೆ ಇದೆಲ್ಲ ವೈರಲ್ ಆಗ್ಬಿಟ್ಟಿತ್ತು. ಇವ್ನ್ ಮದ್ವೆ ಅಂತೆ ಹೋಗಿ ನಿಲ್ಸ್ಬೇಕು, ಇವ್ನಿಗೆ ಹಂಗ್ ಮಾಡ್ಬೇಕು. ಯಾರು ಮಾಡಿದ್ದು ಅದನ್ನ? ಜನಗಳು ಅಂದ್ರೆ ಯಾರು? ಇವನ್ ಬಗ್ಗೆ ಅಪಪ್ರಚಾರಗಳು ಮಾಡ್ತಾ ಇದ್ರಲ್ವಾ? ಸಂಘಟನೆ ಅಂದ್ಮೇಲೆ ಅಪಪ್ರಚಾರ ಮಾಡೋರು ಇರ್ತಾರೆ ಅಲ್ವಾ ಸರ್? ಅಲ್ವಾ? ನಾನು ಒಪ್ಕೊಳ್ತೀನಿ. ಒಂದ್ ನಿಮಿಷ ಇರಿ. ಸಂಘಟನೆ ಅಂದ್ಮೇಲೆ ಅಪಪ್ರಚಾರ ಮಾಡ್ತಾರಲ್ವಾ ಸರ್? ಹೌದು. ಇವನ್ ಕರೆಕ್ಟ್ ಆಗಿದ್ರೆ ಯಾಕೆ ಸರ್ ಅಪಪ್ರಚಾರ ಮಾಡ್ತಾರೆ? ಇವನ್ ಮೀಡಿಯಾದವ್ರ ಮುಂದೆ ನಿಂತ್ಕೋಬಹುದಲ್ವಾ? ಮೇಡಮ್ ಕೇಳಿ, ಈಗ ನಾನ್ ಕೇಳೋದನ್ನ ನೀವು ನೀವ್ ಹೇಳಿದ್ದು ನಾನ್ ಹೇಳೋದು ಸರ್, ಇವತ್ ಇವರು ಮೀಡಿಯಾಕ್ಕೆ ಹೋಗ್ಬೋದಿತ್ತು, ಇಲ್ಲ ಸ್ಟೇಷನ್ಗೆ ಹೋಗ್ಬೋದಿತ್ತು. ನಾನ್ ಹೇಳ್ತಾ ಇರೋದು ಇವನು ಪ್ರಾಪರ್ ಆಗಿ ಇವನು ಕರೆಕ್ಟ್ ಆಗಿದ್ದಾನಲ್ವಾ ಸರ್? ಇವನು ಎಲ್ಲರ ಹತ್ರನು ತುಂಬಾ ಪಕ್ಕ ಇದಾನಲ್ವಾ ಸರ್? ಕೇಳಿ ಮೇಡಮ್, ನೀವ್ ಹೇಳಿದ್ದು ನಾನು ಒಪ್ಕೊಳ್ತೀನಿ. ಯಾಕೆ ಸರ್ ಇವನು ಮೀಡಿಯಾ ಇಲ್ಲ ಯಾರೋ ಜನಗಳು ಬರ್ತಾರೆ ಅಂತ ಜನಕ್ಕೆ ಎದುರ್ಕೋತಾನೆ? 5:30 ಯಾಕೆ ಇಟ್ಕೋತಾನೆ ಇವನು? ಅದೇ ಮುಹೂರ್ತ ಇರೋದು ಅಂತ ನಾವ್ ಬಂದಿದ್ ಮುಹೂರ್ತನ ಯಾಕೆ ಒಪ್ಕೊಳ್ಳಲ್ಲ ಅವ್ರ ಅಪ್ಪ ಅಮ್ಮ? ಇಲ್ಲ ಕೇಳಿ ಮೇಡಮ್, ನೀವ್ ಹೇಳಿದ್ದು ಕೂಡ ನಾನು ಒಪ್ಕೊಳ್ತಾ ಇದ್ದೀನಿ, ಇಲ್ಲ ಅಂತ ನಾನು ಹೇಳಿಲ್ಲ. ಯಾಕಿದು ಅವರು ಈ ಟೈಮಿಂಗ್ಸ್ ಇದ್ ಮಾಡಿದ್ರು? ನೀವ್ ಹೇಳಿದ್ ಮುಹೂರ್ತ ಯಾಕೆ ಅವ್ರು ಮಾಡಿಲ್ಲ? ಮತ್ತೆ ಅವರು ಮೀಡಿಯಾಕ್ ಹೋಗ್ಬೋದಿತ್ತಲ್ಲ, ಇಲ್ಲಾಂದ್ರೆ ಸ್ಟೇಷನ್ಗೆ ಹೋಗ್ಬೋದಿತ್ತಲ್ಲ ಅಂತ ನೀವ್ ಹೇಳಿದ್ರಿ. ಖಂಡಿತವಾಗಿಯೂ ಕೂಡ ಹೌದು. ನಾನ್ ಕರೆಕ್ಟ್ ಆಗಿದ್ದೀನಲ್ವಾ ಸರ್? ಮೇಡಮ್ ನೀವು ಕರೆಕ್ಟ್ ಆಗಿದ್ಮೇಲೆ ನಾನ್ ಹೇಳ್ತಾ ಇರೋದು 100 ಜನ ಬರ್ಲಿ, ನೀನ್ ತಪ್ಪು ಮಾಡಿಲ್ಲ ತಾನೆ? ನಿಂದ್ ಯಾವ್ದು ಸಾಕ್ಷಿ ಯಾರು ಇಲ್ಲ ತಾನೆ? ನೀನಕ್ಕೆ ಎದುರ್ಕೋತೀಯ? ಮೇಡಮ್ ಕೇಳಿ, ನೀವು ಕೇಳ್ತಿರೋಂಥದ್ದು ಯಾವ್ದು ಕೂಡ ತಪ್ಪಿಲ್ಲ. ಇಲ್ಲಿ ನಾನು ಕೂಡ ಕೆಲವೊಂದು ಮಾತುಗಳನ್ನ ಮಾತಾಡಬಹುದು. ಓಕೆ, ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವ್ ಹೇಳಿದ್ದು ಕೂಡ ಇದರಲ್ಲಿ ಸತ್ಯ ಇದೆ. ಒಂದು ಇದೇ ರೀತಿನೇ ಆಗ್ಬೇಕು ಅನ್ನೋದು ಕೂಡ ಇಲ್ಲ ಇಲ್ಲಿ. ಓಕೆ, ಅವ್ರ ಮೀಡಿಯಾಕ್ಕೆ ಹೋಗ್ಬೇಕಾಗಿರೋದು ಬಿಡೋದು ಕೂಡ ಅವ್ರ ಇಷ್ಟ ಆಗಿರುತ್ತೆ. ಸ್ಟೇಷನ್ಗೆ ಹೋಗ್ಬೇಕಾ ಬೇಡವಾ ಅನ್ನೋದು ಅವ್ರ ಇಷ್ಟ ಇರುತ್ತೆ. ಮಲ್ಲೇಶಿಗೆ ಹೋಗ್ಬಿಟ್ಟು ಪ್ರಶ್ನೆ ಮಾಡ್ಬೇಕಾ, ಇಲ್ಲ ಆತನ ಮಾತಾಡದೆ ಸೈಲೆಂಟ್ ಆಗಿ ದೂರ ಇಟ್ಟು ಬಿಡೋಣ ಅನ್ನೋದು ಕೂಡ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯಗಳಾಗಿರುತ್ತದು. ಇವತ್ತು ಅವ್ರದ್ದು ಮದುವೆ ಬಂದು ಏನೋ ಒಂದು ರಿಸೆಪ್ಷನ್ ಮಾಡ್ಬೇಕು, ಒಂದು ಮದುವೆ ಇದು ಚೌಟ್ರಿ ಬುಕ್ ಮಾಡ್ಬೇಕು, ಅದನ್ನ ಮಾಡಿದ್ರು. ಅದು ಯಾವ ಕಾರಣದಿಂದ ಕ್ಯಾನ್ಸಲ್ ಆಗಿದೆ ಅನ್ನೋದು
ಅದು ನಿಮಗೂ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ. ಒಂದು 5,000 ಕಾರ್ಡ್ಗಳನ್ನು ಕೂಡ ಪ್ರಿಂಟ್ ಕೇಳಿ ಇಲ್ಲ, ನಾನು ಮಾತಾಡ್ತೀನಿ ಒಂದೇ ಒಂದು ನಿಮಿಷ. ಅದು ನನ್ನ ಪ್ರಾಬ್ಲಮ್ ಅಲ್ಲ. 5,000 ಇನ್ವಿಟೇಷನ್ ಮಾಡಿಸ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಕಾಮಧೇನು ಹೋಟ್ಲಲ್ಲಿ ಮಾಡೋಣ ಅಂದ ಸರ್. ಕೇಳಿ, ನಾನು ಹೇಳ್ತೀನಿ ಕೇಳಿ. ನೀವ್ ಹೇಳಿದ್ ನಾನು ಒಪ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಮಾತಾಡಕ್ ಅವಕಾಶಗಳು ನೀವು ಕೊಡ್ತಾ ಇಲ್ಲ. ಯಾಕಂದ್ರೆ ಇನ್ನೊಂದು ಕೇಳಿ ಮೇಡಮ್, ನೀವು ಇವಾಗ ಅಡ್ವಾನ್ಸ್ ಕೊಟ್ಟು ಹೋಟೆಲ್ ಮ್ಯಾನೇಜರ್ಗೆ ಉಗಿದು 10,000 ರೂಪಾಯಿ ವಸೂಲಿ ಮಾಡ್ಕೊಂಡಿದ್ದಾನೆ. ಕೇಳಿ ಮೇಡಮ್, ನಾನು ಹೇಳ್ತಾ ಇದ್ದೀನಿ ಕೇಳಿ ಮೇಡಮ್. ಇವನು ಒಬ್ಬ ಕನ್ನಡ ಪರ ಅವರು ಮಾಡಿದ್ದಾರೆ, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವ್ ಹೇಳೋದ್ನ ನಾನು ಕೇಳ್ತಾ ಇದ್ದೀನಿ, ನೀವ್ ಹೇಳಿದ್ನ ನಾನು ಒಪ್ಕೊಳ್ತಾ ಇದ್ದೀನಿ. ಓಕೆ, ಇದು ನಡೆದಿದೆ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನೀವ್ ಹೇಳೋದ್ನ ನಾನು ಕೇಳ್ತಾ ಇದ್ದೀನಿ ನಾನು. ಓಕೆ, ಒಂದು ಏನ್ ಗೊತ್ತಾ, ಇವತ್ತು ಸಂಘಟನೆ ಅಂತ ಇದೆ, ಅವ್ರು ಮಾಡ್ತಾ ಇದಾರೆ. ಹಲವಾರು ಜನ ಶತ್ರುಗಳು ಇರ್ತಾರೆ ಅಂತ ನಿಮಗೆ ಮೊದಲೇ ದಿನ ಹೇಳಿದೆ ನಾನು. ಕೇಳಿ ಮೇಡಮ್, ನೀವು ಕೇಳಕ್ ರೆಡಿ ಇಲ್ಲ. ಈ ರೀತಿಯಾಗಿ ಅವ್ರ ಶತ್ರುಗಳು ಏನ್ ಮಾಡ್ತಾರೆ, ಕೆಲವೊಮ್ಮೆ ಇವ್ರನ್ನ ಬೀಳ್ಸಕ್ಕೆ, ಇವ್ರ ಲೈಫ್ ಸೆಟ್ಲ್ ಆಗ್ಬಾರ್ದು, ಇವರು ಒಳ್ಳೇದಾಗ್ಬಾರ್ದು ಅಂತ ಹೇಳಿ ಹಲವಾರು ಪಿತೂರಿಗಳನ್ನ ಮಾಡ್ತಾರೆ. ಒಳ್ಳೆಯವ್ರು ಯಾರು ಮಾಡೋದಿಲ್ಲ. ಜೊತೆಗೆ ಇದ್ದವರು ಕೂಡ ಇದೇ ರೀತಿ, ಹೊರಗಡೆಯವರಲ್ಲ ಅವರು, ಇವ್ರ ಜೊತೆಗಿದ್ದವ್ರೆ, ಸಂಘಟನೆಯವರೇ. ಆ ರೀತಿ ಮಾಡುವಾಗ ಇವ್ರು ಮದ್ವೆ ಎಲ್ಲಿ ನನಗೆ ಈ ತರ ಸಮಸ್ಯೆ ಆಗುತ್ತಾ ಅಂತ ಹೇಳಿ ಅಲ್ಲಿ ಮದ್ವೆ ಆಗಿರುವಂತದನ್ನ ನಿಲ್ಸಿ, ಬೇಡ ಇಲ್ಲಿ ಆದ್ರೆ ನನ್ನ ಮದ್ವೆಗೆ ಇವರು ಪ್ರಾಬ್ಲಮ್ ಮಾಡ್ತಾರೆ, ನಾನ್ ಚೆನ್ನಾಗಿರೋದು ಇಷ್ಟ ಇಲ್ಲ, ಇನ್ನೊಂದು ಕಡೆ ನಾನು ಮಾಡ್ಕೊಳ್ಳೋಣ. ಕೇಳಿ ಮೇಡಮ್, ನಾನ್ ಮಾತಾಡಿ ಬಿಡ್ತೀನಿ. ಇಲ್ಲ ನಾನು ಮಾತಾಡಿ ಮುಗಿಸ್ಬಿಡ್ತೀನಿ. ಒಂದು ಹೆಣ್ಣನ್ನ ನೀನು ಮದ್ವೆ ಮಾಡ್ಕೋಬೇಕಿತ್ತು, ನೀನ್ ಅಪ್ರೋಚ್ ಮಾಡಿದ್ದೆ, ನಿನಗೆ ಯಾರಿಗೂ ಕಾಣದಂಗೆ ಕಣ್ಣಿಗೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ನೋ ತರ ನೀನು ಮಾಡಿದ್ಯಪ್ಪ. ಕೇಳಿ ಮೇಡಮ್, ನೀನು ನನ್ನ ನೀವು ಮಾತಾಡಿ, ನಾನು ಕೇಳಿಸ್ಕೊಳ್ತೀನಿ. ನಂಬಿಸಿ ನೀನು ಮೋಸ ಮಾಡಿದ್ಯಾ? ನೀವು ಮಾತಾಡಿ, ನಾನು ಕೇಳಿಸ್ಕೊಳ್ತೀನಿ. ನಾನು ಮಾತಾಡಿರೋ ಡೈರೆಕ್ಟ್ ಸಿಗೋಣ, ಡೈರೆಕ್ಟ್ ಸಿಗೋಣ. ನಂದು ಕೆಲವು ಪಾಯಿಂಟ್ಸ್ ಗಳನ್ನ ಹೇಳಿ ಮಾತಾಡಿ ಮುಗಿಸ್ಕೊಳ್ತೀನಿ. ಯಾಕಂದ್ರೆ ನೋಡಿ, ನೀವು ಅವಾಗಿಂದ ಮಾತಾಡುವಂತದನ್ನ ನಾನ್ ಕೇಳಿಸ್ಕೊಳ್ತಾ ಇದ್ದೀನಿ, ಆದ್ರೆ ನಾನ್ ಮಾತಾಡುವಂತದನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇಲ್ಲ. ಮಾತಾಡುವಾಗ ನೀವು ಕೇಳಿಸ್ಕೊಳ್ತಾ ಇಲ್ಲ. ನಾನ್ ಹೇಳೋದಿಷ್ಟೇ ಸರ್, ಅವರ ಸಂಘಟನೆಯಲ್ಲಿ ಆಯ್ತಾ ಪದಾಧಿಕಾರಿಗಳು 100 ಜನ ತೋರಿಸ್ಬಿಡ್ಲಿ ಸರ್. ಆಯ್ತು ಮೇಡಮ್, ಆಯ್ತು. ಈಗ ಅದ್ ನಾನು ಮಾತಾಡ್ಸೋಣ. ಇವಾಗ ನಿಮಗೂ ಮೇಡಮ್, ನಿಮಗೂ ಕೂರಿಸ್ತೀನಿ, ಅವ್ರಿಗೂ ಕೂರ್ಸೋಣ, ನಿಮಗೂ ಕೂರ್ಸೋಣ, ಮಾತಾಡೋಣ, ಡೈರೆಕ್ಟ್ ಆಗಿ ಮಾತಾಡೋಣ. ಸರ್, ಇದು ಎದುರುಗಡೆ ಕುತ್ಕೊಂಡು ಮಾತಾಡಕ್ ಆಗಲ್ಲ. ಯಾಕಂದ್ರೆ ಇವಾಗೇನೆ ಕಾಲು ಎಲ್ಲ ಹೊಡೆದು ಫ್ರಾಕ್ಚರ್ ಮಾಡಿದ್ದಾನೆ. ಮೇಡಮ್ ಕೇಳಿ ಇಲ್ಲ, ಆ ರೀತಿ ಇಲ್ಲ. ಇಲ್ಲಿ ಕೇಳಿ, ಈಗ ನನ್ನ ಒಂದು ಪ್ರಶ್ನೆ ಕೇಳಿ. ಇವಾಗ ಅವರಿಗೆ, ಅವ್ರ ತಂದೆಯವರಿಗೆ ಹೊಡೆದಿದ್ದು ಯಾರು ಮೇಡಮ್? ಯಾರ ತಂದೆಗೆ? ಹುಡುಗ ಇವ್ರು ಸುರೇಶ್ ಅವರ ತಂದೆಗೆ. ನೀವು ವಿಡಿಯೋನ ಫಸ್ಟ್ ಗಮನಿಸಿ, ನೋಡಿ ನಂತರ ನೀವು ಹೇಳಿ ಮೇಡಮ್. ಅಲ್ಲ ನಾನು ಕೇಳ್ತಿರೋದು, ನೀವು ಮಾತಾಡಿ ಸರ್. ನಾನು ಜಸ್ಟ್ ನನ್ನ ಒಂದು ಪ್ರಶ್ನೆ ನಿಮಗೆ ಕೇಳ್ತಾ ಇರೋದು. ನನ್ನ ಹತ್ರ ನೀವು ಮಾತಾಡ್ಬೇಕು ಅಂದ್ರೆ ನಾನು ನೋಡಿ ಮೇಡಮ್, ನಾನು ಅವಾಗಿಂದ ಕೇಳ್ತಾ ಇದ್ದೀನಿ. ನಾವು ಕೇಳೋ ಪ್ರಶ್ನೆಗೆ ಮಾತ್ರ ನೀವು ಉತ್ತರ ಕೊಡ್ತಾ ಇಲ್ಲ. ಒಂದು ಮಾತು ನಾನು ಹೇಳ, ಕೂಲಂಕುಷವಾಗಿ ಡೀಟೈಲ್ ಆಗಿ ಫಸ್ಟ್ ಪ್ರತಿ ಒಂದನ್ನು ಕೂಲಂಕುಷವಾಗಿ ನೀವು ಚೆಕ್ ಮಾಡ್ಬಿಟ್ಟು ನಂತರ ನನಗೆ ಕಾಲ್ ಮಾಡಿ. ಖಂಡಿತ ನನ್ನ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬಹುದಲ್ವಾ? ನಾನು ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ನೀವು ಒಂದ್ ನಿಮಿಷ, ಅವ್ರ ತಂದೆ ಹೊಡೆದಿರೋ ವಿಚಾರ ಮಾತಾಡ್ತಿದ್ದೀರಲ್ಲ, ನನಗ್ ಹೊಡೆದಿರೋದನ್ನ ನೀವು ನೋಡಿದ್ದೀರಾ? ಇಲ್ಲ. ಹೆಂಗಸರಿಗೆ ಹೊಡೆದಿದ್ದಾನೆ. ನಾವು ಅವರಿಗೆ ಕೇಳುವಾಗ ನೀವು ಬಿದ್ರಿ ಅಂತ ಹೇಳಿದ್ರು, ಅದಕ್ಕೆ ವಿಡಿಯೋ ಮಲ್ಕೊಂಡು ನನ್ನ ಮೆಟ್ರೋ ಇಷ್ಟಕ್ ಬಂದ್ 2ನೇ ಸಲನು ಅಟ್ಯಾಕ್ ಮಾಡಿದ್ನಲ್ಲ ಸರ್, ಕಣ್ ಕಾಣ್ತಾ ಇಲ್ಲ ಮೇಡಮ್. ನಿಮಗೆ ಹೊಡೆದಿರೋದು ಇಲ್ಲ, ನಾನು 100% ನಾನು ಹೇಳ್ತೀನಿ ನೋಡಿ. ಒಬ್ರು ಲೇಡಿ ಮೇಲೆ ಈ ತರ ಕೈ ಮಾಡಿರೋದು, ಮುಟ್ಟಿರೋದು ತಪ್ಪಿದೆ, ನಾನು ಒಪ್ಕೊಳ್ತಾ ಇದ್ದೀನಿ. ನಾನು ಒಪ್ಕೊಳ್ತಾ ಇದ್ದೀನಿ. ನಿಮಗೆ ಹೊಡೆದಿರೋದು ಮೇಡಮ್, ನಿಮ್ಮ ಮೇಲೆ ಹಲ್ಲೆ ಮಾಡಿರೋದನ್ನ ನಾನು ಒಪ್ಕೊಳ್ತೀನಿ. ನಾನು 100% ಒಪ್ಕೊಳ್ತಾ ಇದ್ದೀನಿ. ನಿಮ್ಮ ಮೇಲೆ ಹಲ್ಲೆ ಮಾಡಿರೋದನ್ನ, ನಿಮ್ಮ ಮೇಲೆ ಅವರು ಹೊಡೆದಿರೋಂತದನ್ನ ನಾನು ಹೇಳಿ ಮೇಡಮ್. ನಾನು ಮಾತಾಡ್ತೀನಿ ಕೇಳಿ ಸರ್. ಹೇಳಿ. ಈಗ ರೋಡಲ್ಲಿ ಒಂದ್ ನಾಯಿ ಹೋಗ್ತಾ ಇರುತ್ತಲ್ವ ಸರ್, ಆ ನಾಯಿಗೆ ನೀವು ಹೊಡೆದ್ರೆ ತಾನೇ ಅದು ನಿಮ್ಮ ಹತ್ರ ಓಡ್ ಬರೋದು, ಕಚ್ಚಕ್ ಬರೋದು. ಹೌದು. ಸುಮ್ನೆ ಯಾರು ಕಚ್ಚಕ್ ಹೋಗ್ತಾರ ಸರ್, ಹೊಡಿಯಕ್ ಹೋಗ್ತಾರ? ಇಲ್ಲ, ಖಂಡಿತ ಇಲ್ಲ. ಅದು ಹುಚ್ಚು ನಾಯಿ ಆಗಿರ್ಬೇಕು. ಇಲ್ಲ, ಕರೆಕ್ಟ್ ಆಗಿದ್ದು ನಾನು ಹೊಡೆದಾಗ ಅದು ಓಡ್ ಬಂತು, ಕಚ್ಚಕ್ ಬಂತು ಅಂದ್ರೆ ಯಾರು ತಪ್ಪು ಸರ್? ಖಂಡಿತ ಮೇಡಮ್. ನೀವು ಎಲ್ಲಿರೋದು ಮೇಡಮ್? ನಿಮ್ಮ ಸ್ಥಳ ಯಾವುದು? ನಾವಿರೋದು ಕೆಂಗೇರಿ. ಓಕೆ ಮೇಡಮ್. ನಾವು ನಿಮಗೆ ಇಂಟರ್ವ್ಯೂ ಮಾಡೋದಕ್ಕೆ ನಾಳೆ ಎಷ್ಟೊತ್ತಿಗೆ ಸಿಗ್ಬೋದು ಸರ್? ನೋಡೋಣ ಸರ್, ನಾನು ನಿಮ್ಗೆ ಸ್ವಲ್ಪ ಏನಂದ್ರೆ ಸರ್,
ಇವಾಗ ಮೇಡಮ್ ಒಂದು ಆಯ್ತು, ನಾನು ಇದನ್ನ ಮಾತಾಡ್ತೀನಿ, ಯಾಕಂದ್ರೆ ಅವ್ರು ಮಾಡಿರೋದು ಕೂಡ ತಪ್ಪಿದೆ. ಆದ್ರೆ ಇದು ನೀವು ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀರಾ, ಅವ್ರಿಬ್ರು ಸೇರ್ಸೋದು ಬೇಡ ಅಂತ ಹೇಳ್ತಾ ಇದ್ದೀರಾ? ಒಂದ್ ಮಾತು ಹೇಳ ಸರ್, ಹಾ ಮೇಡಮ್. ನನಗೆ ಅವನ ಮೇಲೆ ಜಿದ್ದಿದ್ರೆ ಹಾ ನನ್ನ ಮಗಳನ್ನ ಪಬ್ಬಿಗೆ ಕ್ಲಬ್ಬಿಗೆ ಸ್ಪಾಗೆಲ್ಲ ಕರ್ದಿದ್ದಾನೆ. ಓಕೆ, ಕಮಿಟ್ಮೆಂಟ್ ಮಾಡ್ಕೊಂಡು ನೀನ್ ಸಿನಿಮಾ ಮಾಡು ಅಂತ ಹೇಳಿದ್ದಾನೆ. ಓಕೆ. ಇದು ಆಕ್ಚುಲಿ ನಾನು ಕೇಳ್ತಾ ಇರೋದು, ಇದು ನಿಜನಾ ಇಲ್ಲಾಂದ್ರೆ ಅವ್ರ ಮೇಲೆ ದ್ವೇಷ ವೈಷಮ್ಯದಿಂದ ಹೇಳ್ತಾ ಇರುವಂತದ್ದು? ಸರ್, ಶಿವಾಜಿನಗರ ಸ್ಟೇಷನ್ ಅಲ್ಲಿ ಹೋಗಿ ನೀವೆಲ್ಲ ತಗೊಂಡ್ ನೋಡಿ, ಮೆಸೇಜಸ್ ಅವ್ನು ಏನೇನ್ ಮಾಡಿದಾನೆ ವಿತ್ ಡಾಕ್ಯುಮೆಂಟ್ಸ್ ನಾನು ಸಬ್ಮಿಟ್ ಮಾಡಿದೀನಿ. ಶಿವಾಜಿನಗರದ ಸ್ಟೇಷನ್ ಅಲ್ಲಿ ಸಬ್ಮಿಟ್ ಮಾಡಿದೀರಾ ನೀವು? ಸಬ್ಮಿಟ್ ಮಾಡಿದೀನಿ. ಓಕೆ, ಓಕೆ. ಅವನು ನನ್ನ ಮಗಳಿಗೆ ಯಾವ್ಯಾವ ತರ ತೊಂದರೆಗಳು ಕೊಟ್ಟಿದ್ದಾನೆ, ಯಾವ್ಯಾವ ತರ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹುಡುಗಿಯರ್ನ ನೋಡಿ ಈ ಹುಡುಗಿನ ನನ್ನ ಮಗಳು ಫ್ರೆಂಡ್ ಮಾಡ್ಕೋಬೇಕಂತೆ, ಆಮೇಲೆ ಇವನಿಗೆ ಫ್ರೆಂಡ್ ಮಾಡ್ಕೊಡ್ಬೇಕಂತೆ. ಅದಕ್ಕೂ ಸೂಕ್ತವಾದ ದಾಖಲೆಗಳು ಇದೆಯಾ ನಿಮ್ಮ ಹತ್ರ ಮಾಡಿರೋದಕ್ಕೆ? ಇದೆ ಸರ್, ಖಂಡಿತ ನಾನು ಅದನ್ನ ಓಕೆ, ಆಯ್ತು. ನಾನು ನಿಮ್ಮ ಹತ್ರ ಭೇಟಿಯಾಗಿ ನಾನು ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ. ಆಮೇಲೆ ಸರ್ ಇನ್ನೂ ಒಂದ್ ವಿಚಾರ ಹೇಳ್ಬೇಕು ಅಂತ ಹೇಳಿದ್ರೆ, ಅವ್ನು ಎಲ್ಲ ನಾವು ಸಬ್ಮಿಟ್ ಮಾಡಿ ಎಲ್ಲ ನಂತರ ಸರ್ ಅವನು ನನಗೆ ಟೈಮ್ ಕೊಡಿ, ನಾನು ಎಕ್ಸಪ್ಕೊಳ್ತೀನಿ, ನಾನು ಕಾಲಿಡ್ಕೊಂಡು ನಾನು ಬದಲಾಗ್ತೀನಿ, ನನಗೆ ಟೈಮ್ ಕೊಡಿ ಅಂತ ಹೇಳ್ದಾಗ್ಲೂ ನನ್ನ ಹೆಂಡತಿ ಮಗು ಖರ್ಚು ಏನಿದೆ ನಾನ್ ನೋಡ್ಕೋತೀನಿ ಅಂತ ಅವನಲ್ಲಿ ಸ್ಟೇಷನ್ ಅಲ್ಲಿ ಬರ್ಕೊಟ್ಟ. ಓಕೆ, ಓಕೆ. ಸರಿನಾ ಸರ್? ಇದು ಯಾವಾಗ ಆಗಿರೋದು? ಅದು ಏಪ್ರಿಲ್ 9ನೇ ತಾರೀಕು 11ನೇ ತಾರೀಕು ಕಂಪ್ಲೀಟ್ ಆಗಿದೆ. ಲಾಸ್ಟ್ ಅಂದ್ರೆ ಈ ವರ್ಷನೇ ಏಪ್ರಿಲ್ ಅಲ್ಲಿ. ನನ್ನ ಮಗಳು ಮಾರ್ಚ್ 25ನೇ ತಾರೀಕು ನನ್ನ ಮನೆಗ್ ಬಂದ್ಲು. ಆಯ್ತಾ? ಅವಾಗ್ಲೂ ಇವನು ಕೆಟ್ಟಾಗಿ ನೀನು ಸೂಳೆ, ನೀನು ಅವ್ರು ಹುಟ್ಟಿದ್ಯಾ ಇವ್ರು ಹುಟ್ಟಿದ್ಯಾ, ನಿನ್ನ 100 ಜನದ ಜೊತೆ ಸಂಬಂಧ ಇದೆ, ಅದೆಲ್ಲ ಇರೋದ್ ನಿನಗೆ ಕಾಣೋ. ನನ್ನ ಮಗಳನ್ನ ನೀನ್ ಹೆಂಗ್ ಅಂತೀಯ? ಒಂದೇ ಒಂದ್ ಬ್ಲಾಕ್ ಮಾರ್ಕ್ ನನ್ನ ಮಗಳ ಮೇಲೆ ತೋರ್ಸಪ್ಪ ನೀನು. ನನ್ನ ಮಗಳು ರ್ಯಾಂಕ್ ಸ್ಟೂಡೆಂಟ್, ನನ್ನ ಮಗಳು ತಲೆ ಕೆಡ್ಸಿ ಮದ್ವೆ ಮಾಡ್ಕೊಂಡಿರೋ ಬೇಕು ನೀನು. 420 ನನ್ ಮಗ ನೀನು. ಓಕೆ ಮೇಡಮ್, ಮತ್ತಷ್ಟು ನಿಮ್ಮನ್ನ ಡೈರೆಕ್ಟ್ ನಾವು ಇಂಟರ್ವ್ಯೂ ಮಾಡಿದಾಗ ಮಾತಾಡ್ತೀನಿ. ಕಡೆಯದಾಗಿ ಒಂದು ಕೇಳ್ತೀನಿ, ಇವಾಗ ನಿಮ್ಮ ಮೊಮ್ಮಗಳು ಓಕೆ ನಿಮಗೆ ಬೇಕಾ ಇಲ್ಲ ಅವ್ರ ಹತ್ರನೇ ಇರ್ಲಾ? ಅದು ಸರ್ ನನಗೆ ಮಗು ಅಂತೂ ಖಂಡಿತ ಬೇಕು. ನನ್ನ ಮಗಳಿಗೆ ಓಕೆ, ತಾಯಿಗೆ ಒಂದು ತಂದೆ ಇಲ್ಲ ಅಂದ್ರೂ ಜೀವನ ಮಾಡ್ಬೋದು. ನಿಜ 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 ತಾಯಿ ಪ್ರೀತಿ ಮಗುಗೆ ತುಂಬಾ ಇಂಪಾರ್ಟೆಂಟ್ ಇದೆ. ನಿಜ ನಿಜ. ಆದ್ರೆ ನಮ್ದು ಒಂದು ಕಂಡೀಷನ್ ಇದೆ ಸರ್. ಓಕೆ, ಅವನು ಮಗು ನೋಡಕ್ಕೆ ಬರಬಾರ್ದು. ಓಕೆ, ಯಾಕಂದ್ರೆ ನಮಗೆ ಜೀವದ ಭಯ ಇದೆ. ಇದನ್ನ ನಾನು ಗ್ಯಾರಂಟಿ ನ್ಯೂಸ್ ಲೈವ್ ಅಲ್ಲಿ ಕೂಡ ಹೇಳಿದೀನಿ ನಾನು. ಓಕೆ, ಓಕೆ. ನನಗೆ ಮಗು ನಿಮಗೆ ಪ್ರಾಣ ಬೆದರಿಕೆ ಇದೆ, ಆದ್ರೆ ಮಗು ಬೇಕು, ಅವ್ನು ನೋಡಕ್ ಬರಬಾರ್ದು ಅಂತ ನೀವ್ ಹೇಳ್ತಾ ಇದ್ದೀರಾ. ಒಂದು ಎರಡನೇ ಪಾಯಿಂಟ್ ಸರ್, ನಾವು ಮದ್ವೆ ಮಾಡಿ ಫೈನಾನ್ಷಿಯಲಿ ವೀಕ್ ಆಗ್ಬಿಟ್ಟಿದೀವಿ. ಓಕೆ, ಆಯ್ತಾ? ಇವನ್ ಅಂತಾನೆ ಹೆಣ್ಣಿನ ಕುಲಕ್ಕೆ ಲಾಯಕ್ಕಲ್ಲ ಅಂತ ನನ್ನ ಮದುವೆ ಎಲ್ಲ ಆಗಿದ್ದು ಮೇಡಮ್? ಸರ್ ಮದ್ವೆ ಬಂದ್ಬಿಟ್ಟು ಸೋಮೇಶ್ವರಂ ದೇವಸ್ಥಾನದಲ್ಲಿ ಆಯ್ತು. ದೇವಸ್ಥಾನದಲ್ಲಿ? ಹೌದು ಸರ್. ಓಕೆ, ಮದ್ವೆ ನೀವು ಮಾಡಿಸ್ಕೊಟ್ರ ಅವ್ರ ಕಡೆಯಿಂದ ಆಗಿದ್ದ? ಸರ್ ಎಂಗೇಜ್ಮೆಂಟ್ ಗೆ ಒಂದ್ 4-4 ಲಕ್ಷ ಖರ್ಚಾಗಿದೆ. ನೀವೇ ಮಾಡಿದೀರಾ? ಹೌದು ಸರ್. ಓಕೆ, ಓಕೆ, ಎಲ್ಲ ನಾವೇ ಮಾಡಿರೋದು. ಸರಿ. ಆಮೇಲೆ ಮದ್ವೆ ಬಂದ್ಬಿಟ್ಟು ಸರ್ ಒಂದು ಸೋಮೇಶ್ವರನ್ ದೇವಸ್ಥಾನ ಆಯ್ತು. ಓಕೆ, ಅಲ್ಲಿಗೂ ಒಂದ್ 2.5 ಲಕ್ಷವರೆಗೂ ಖರ್ಚಾಗಿದೆ. ಓಕೆ, ಓಕೆ. ಸರಿನಾ ಸರ್? ಆಮೇಲೆ ನನ್ನ ಮನೆಯಲ್ಲಿ ನನ್ನ ಮಗಳ ಖುಷಿಗೆ ಅರಶಿನ ಶಾಸ್ತ್ರ ಮತ್ತೆ ಚಕ್ರ, ಇನ್ನೊಂದು ಮಸೊಂದು, ಮತ್ತೆ ಒಡವೆಗಳು, ಬೆಳ್ಳಿ, ಪ್ರತಿ ಒಂದೂನು ಖರ್ಚು ಮಾಡಿದೀವಿ. ಓಕೆ. ಇವನು ತಗೊಂಡಿರೋ ಬೆಳ್ಳಿ ಒಡವೆನ ಮಾರ್ಬಿಟ್ಟಿದ್ದ, ಏನು ಒಡವೆ ಮಾರ್ಬಿಟ್ಟಿದ್ದ. ಸ್ಟೇಷನ್ ಇಲ್ಲ ಅಂತ ಹೇಳಿದಕ್ಕೆ ಅದ್ರ ದುಡ್ಡನ್ನ ಕಟ್ಕೊಡಪ್ಪ ಅಂತ ಹೇಳಿದ್ರು. ಸರ್ ಅವನು ಬರೀ ಸುಳ್ಳು ಮಾಹಿತಿ ಕೊಡ್ತಾನೆ. ನಾವೇನಾರು ಅವನ ಹತ್ರ 17 ಗ್ರಾಮ್ ನಾನು ಏನು ಒಡವೆ ಹಾಕಿದೀನಿ ಸರ್, ಅಷ್ಟು ಮಾತ್ರ ನಾನು ಅವನ ಹತ್ರ ಕೇಳಿದೀನಿ. ಫೋಟೋ ನನ್ನ ಹತ್ರ ಇದೆ. ಅಲ್ಲ ಖಂಡಿತ ಅಲ್ಲ, ಇದು ಏನಿದೆ ಅದನ್ನ ನೋಡೋಣ. ಅದು ನೀವು ಕೂಡ ಕೇಸ್ ಮಾಡಿರ್ತೀರಾ? ಅದನ್ನ ಕೊಟ್ಬಿಟ್ಟಿದ್ದಾನೆ ಬಿಡಿ. ಕೊಟ್ಟಿದ್ದಾರೆ. ಈಗ ನಿಮಗೆ ರಿಟರ್ನ್ ಸಿಕ್ಕಿದ್ಯಾ? ಹೌದು ಸರ್. ಆಮೇಲೆ ಬೆಳ್ಳಿ ಕೂಡ 1 kg ಕೊಟ್ಟಿದ್ವಿ. ಓಕೆ, ರಿಟರ್ನ್ ಸಿಕ್ಕಿದ್ಯಾ? ತಗೊಂಡೋಗಿ ಪ್ಲೆಡ್ಜ್ ಮಾಡಿದ್ದ. ಓಕೆ, ನನ್ನ ಮಗಳಿಗೆ ಗೊತ್ತಿಲ್ಲದೆ ಪ್ಲೆಡ್ಜ್ ಮಾಡಿದಾನೆ ಇವನು. ಓಕೆ, ಟೋಟಲಿ ಎಷ್ಟು ಲಕ್ಷದ ಒಂದು ನೀವು ಈ ತರ ಇದ್ ಮಾಡಿದೀರಾ ಐಟಮ್ಸ್ ಗಳೆಲ್ಲ? ಬೆಳ್ಳಿ ಬಂದ್ಬಿಟ್ಟು ನೋಡಿ 1 kg ಕೊಟ್ಟಿದ್ವಿ. ಆಮೇಲೆ ಒಂದು 3-4 ಉಂಗ್ರ, ಟಿವಿ ಓಲೆ, ಆಮೇಲೆ ಒಂದು ಚೈನು. ಅದು ಕೊಟ್ಟಿರೋದಕ್ಕೆ ಏನಾದ್ರು ನಿಮ್ಮ ಹತ್ರ ದಾಖಲೆಗಳಿದೆಯಾ? ಇದೆ ಸರ್, ಫೋಟೋಸ್ ಇದೆ ಸರ್. ಫೋಟೋಸ್ಗಳಿದೆ ನೀವು ಕೊಟ್ಟಿರೋದಕ್ಕೆ? ಯಾಕಂದ್ರೆ ನೀವು ಇದ್ರ ಬಗ್ಗೆ ಏನಾದ್ರು ಕೇಸಸ್ ಏನಾದ್ರು ಮಾಡಿದೀರಾ? ಸರ್ ಅದನ್ನ ಹೇಳಿದಕ್ಕೆ ಅವ್ರಲ್ಲಿ ರಿಟರ್ನ್ ಇಸ್ಕೊಟ್ರು ನಮ್ಗೆ. ಅವ್ನು ಕೊಟ್ಟ
ಅಲ್ಲ ರಿಟರ್ನ್ ಆಗೋಗಿದೆ ಈಗ ಆಲ್ರೆಡಿ. ಆಗೋಗಿದೆ. ಓಕೆ, ರಿಟರ್ನ್ ಆಗಿರೋದ್ರ ಬಗ್ಗೆ ಬೇಡ ಮೇಡಮ್ ಮಾತು. ಇವಳು ಹುಟ್ಟು ಬಟ್ಟೆನಲ್ಲಿ ಓಡ್ ಬಂದಿದ್ದು ಮೇಡಮ್ ಒಂದು ನಾನ್ ಕೇಳ್ತಿರೋದು ಏನ್ ಗೊತ್ತಾ, ಇವಾಗ ಮಗು ಬೇಕಾ ಇಲ್ಲಾಂದ್ರೆ ಅವ್ರ ಹತ್ರನೇ ಇರ್ಲ? ಸರ್ ಮಗು ಮುಖ್ಯವಾದ ಬೇಕು. ಪ್ರಶ್ನೆ ಅದು. ಆದ್ರೆ ಅವನು ಬರಬಾರ್ದು. ಅವ್ರು ಬರಬಾರ್ದು ಒಂದು. ಓಕೆ, ಎರಡನೇದ್ ಬಂದ್ಬಿಟ್ಟು ಮಗು ಖರ್ಚು ಏನಿದೆ ಇಲ್ಲ ಅವಳು ಆಗೋವರೆಗೂ ಅದು ಅವನದೇ ಖರ್ಚಿದ್ರೆ ಮಾತ್ರ ನಾನು ಮಗು ನೋಡ್ತೀನಿ. ಓಕೆ, ಮಗು ಖರ್ಚು ವೆಚ್ಚ ಮಗುದು ಜೀವನ ಪರ್ಯಂತ ಅವ್ರು ನೋಡ್ಕೊಬೇಕು, ಅದನ್ನ ನೋಡ್ಬೇಕು. ನನ್ನ ಮಗಳಿಗೆ ಅವನು ₹1 ಕೊಡೋದು ಬೇಕಾಗಿಲ್ಲ. ಇಲ್ಲ ಇನ್ನೆಲ್ಲ ನಿಮ್ಮ ಕಂಡೀಷನ್ಸ್ ಹೇಳಿ. ನನ್ನ ಮಗಳನ್ನ ಸಾಕಕ್ಕೆ ನನಗೆ ಯೋಗ್ಯತೆ ಇದೆ. ಓಕೆ, ಕೈ ಇಲ್ದೇ ಇರೋಳಲ್ಲ. ಇಲ್ಲ ನಿಮ್ಮ ಮಗಳನ್ನ ನೀವು ನೋಡ್ಕೊಳ್ತಾ ಇದ್ದೀರಾ. ಈಗ ಮೊಮ್ಮಗಳ ಬಗ್ಗೆ ಹೇಳಿ. ಮೊಮ್ಮಗಳ ಬಗ್ಗೆ ಹೇಳಿದ್ನಲ್ಲ ಸರ್, ಏನಿದೆ ಪೂರ್ತಿ ಏನಿದೆ. ಅವ್ರು ನೋಡಕ್ ಬರಬಾರ್ದು ಮತ್ತೆ ಲೈಫ್ ಟೈಮ್ ಅವರು ಇವಾಗ ಮನೆಗೆ ನನ್ನ ಕೈಯಲ್ಲಿ ಒಬ್ಳು ಕೈಯಲ್ಲಿ ಮಗುನ ಮೇಂಟೈನ್ ಮಾಡಕ್ಕಾಗಲ್ಲ. ಮಗುನ ನೋಡ್ಕೊಳಕ್ಕೆ. ಯಾಕಂದ್ರೆ ಇವಳು ಎಜುಕೇಶನ್ ಮಾಡ್ತಾ ಇರೋದ್ರಿಂದ ನಮ್ಮ ಮಗಳು ಮನೆಯಲ್ಲಿ ಇರಲ್ಲ. ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರೆ ಅವ್ರು ಬರೋದು ನೈಟ್. ನನ್ನ ಮಗ ಕೂಡ SLC ಓದ್ತಾ ಇದ್ದಾನೆ. ಅಲ್ಲ ಖಂಡಿತ ಮೇಡಮ್, ಏನಾಗ್ಬೇಕಂದ್ರೆ ಹೇಳಿ. ಈ ತರ ಆಗಿ ಸರ್ ನನ್ನ ಮಗುನ ನೋಡ್ಕೊಳಕ್ಕೆ ಮನೆಗೊಬ್ರನ್ನ ಕೆಲ್ಸದವ್ರನ್ನ ನೀವು ಇಟ್ಕೊಳ್ತೀರಾ, ಅದು ಖರ್ಚು ವೆಚ್ಚ ಇವ್ರು ನೋಡ್ಕೊಬೇಕು. ಖರ್ಚು ವೆಚ್ಚ ಏನಿದೆ ಇವ್ರು ನೋಡ್ಕೋಬೇಕು. ಇವ್ರು ನೋಡ್ಕೊಬೇಕು. ಡೈಪರ್ ಮಗುದ್ ಎನಿಥಿಂಗ್ ಸರ್, ಏನೇ ಇರ್ಬೋದು. ಆಮೇಲೆ A to Z ಮಗುಗೊಂದು ಹಬ್ಬ ಬಂತು, ಬಟ್ಟೆ ಇರ್ಬೋದು, ಎಲ್ಲ ಎಕ್ಸೆಟ್ರಾ. ಅದು ಇನ್ನು ಅರ್ಥ ಆಯ್ತಲ್ಲ. ನಮ್ ಖುಷಿಗೆ ಸರ್ ನನಗೆ ಇಷ್ಟ ಬಂದ್ರೆ ನನ್ ಚಿನ್ನದ್ದು ಮಾಡಿಸ್ಬೋದು, ಇಲ್ಲ ನನ್ ಕೊಡಿಸ್ತೇನೂ ಇರ್ಬೋದು. ಅಜ್ಜಿ ತಾತನ್ಗೆ ಅದು ಅವರು ಅಧಿಕಾರ ತೋರ್ಸಂಗಿಲ್ಲ, ಅದು ನಮ್ ಶಕ್ತಿ. ಅವನು ಮಗು ಖರ್ಚು ಏನಿದೆ ಫುಲ್ ನೋಡ್ತೀನಿ ಅಂತ ಹೇಳಿದ್ರೆ. ಅಲ್ಲ ನಿಮಗೆ ಅವರು ಇವಾಗ ನೀವು ಮಂತ್ಲಿ ವೈಸ್ ಅವರು ಇಷ್ಟು ಕೊಡ್ಬೇಕು ಅನ್ನೋದು ನೀವು ಹೇಳ್ತಾ ಇದ್ದೀರಾ. ಖಂಡಿತ ಸರ್. ಅದು ಏನ್ ಎಕ್ಸ್ಪೆಕ್ಟೇಷನ್ ಇದೆ ಮಂತ್ಲಿ ವೈಸ್ ನಿಮಗೆ? ಏನಿದೆ ಅದು ಅವರು ಮಾತಾಡ್ಬೇಕು. ಅವ್ನ್ ಮಾತಾಡ್ಬೇಕು. ಅಲ್ಲ ನಿಮಗೆ ಏನಿದೆ? ಅವನಿಗೆ ಎಷ್ಟು ಕೆಪಾಸಿಟಿ ಇದೆ, ಅವ್ನಿಗೆ ಏನ್ ಯೋಗ್ಯತೆ ಇದೆ ಕೇಳಿ ಸರ್. ಆಮೇಲೆ ನೀವು ಆಮೇಲೆ ಅದೆಲ್ಲ ಮಾತುಕತೆ ಆಗಿದ್ಮೇಲೆ ನೀವು ಮಗು ಕರ್ಕೊಂಡು ಹೋಗ್ತೀರಾ? ಏನ್ ಸರ್? ಅದೆಲ್ಲ ಮಾತುಕತೆ ಆಗಿದ್ಮೇಲೆ ಮಗುನ ಕರ್ಕೊಂಡು ಹೋಗ್ತೀರಾ ಅಂತ ಪ್ರಶ್ನೆ. ಮಗುನ ಕರ್ಕೊಂಡು ಹೋಗ್ತೀನಿ. ಈಗ ಇನ್ನೊಂದ್ ಪ್ರಶ್ನೆ ಸರ್, ಇನ್ನೊಂದ್ ಪ್ರಶ್ನೆ. ನಾನ್ ಕರ್ಕೊಂಡು ಹೋಗ್ತೀನಿ ಸರಿ. ಮಗುನ ಇಟ್ಕೊಂಡು ಇವನು ಫೇಸ್ಬುಕ್ ಲೈವ್ ಹೋಗಿದಾನಲ್ಲ, ಇದು ಅಫೆನ್ಸ್ ಅಲ್ವಾ? ಏನಂತ ಇದ್ ಮಾಡಿದಾರೆ ವಿಡಿಯೋ? ಮಗುನ ಇಟ್ಕೊಂಡು ಫೇಸ್ಬುಕ್ ಲೈವ್ ಮಾಡಿದಾನೆ. ಏನಂತ? ನೀವು ಅಲ್ಲಲ್ಲ ನೀವ್ ಹೇಳಿ, ಯಾಕಂದ್ರೆ ನೀವು ಹೇಳ್ತಾ ಇರೋದಕ್ಕೆ ನಾನ್ ನಿಮ್ಗೆ ಕೇಳ್ಬೇಕಲ್ವಾ? ಹೆಣ್ಣಿನ ಕುಲಕ್ಕೆ ಅವಮಾನ. ಮಗುನ ಹುಟ್ಟದಾಗಿಂದ ನಾನೇ ನೋಡಿದೀನಿ. ನಿನ್ನೆವರೆಗೂ ಮಗು ನಮ್ಮಪ್ಪನೇ ಇರೋದು. ನಿನ್ನೆ ಹುಟ್ಟದಿಂದ ಇದೆ ಆಯ್ತಾ. ಮಗುನ ಇಟ್ಕೊಂಡು ಯಾಕೆ ಸರ್ ಇವ್ನು ವಿಡಿಯೋ ಮಾಡ್ತಾನೆ? ಒಂದು ಇನ್ಸಿಡೆಂಟ್ ನೋಡಿದೆ ನಾನು CC ಕ್ಯಾಮ್ರಾದಲ್ಲಿ, ನಿಮ್ಮ ಅದೊಂದು ವಿಡಿಯೋ. ನೀವು ಮಗುನ ತಂದು ಹಾಗೆ ಮಗುನ ಇಟ್ಬಿಟ್ಟು ಹಾಗೆ ಹೋಗ್ಬಿಟ್ರಿ ನೀವು. ಎಷ್ಟದ್ವಾ ಸರ್? ಅದು ಏನು ಗೊತ್ತಿಲ್ಲ, ಅದು ಕಾಣಿಸಿಲ್ಲ ಅದು ವಿಡಿಯೋ. ಒಂದ್ ನಿಮಿಷ ಮಾತಾಡ್ಬೇಡಿ ಸರ್ ದಯವಿಟ್ಟು. ಅಲ್ಲ ನಾನು ನಿಮಗೆ ನಾನು ಇಲ್ಲಿ ಎಸದ್ರು ಮಾಡುದು ಅಂತ ನಾನು ಯಾವ್ದು ಮಾತಾಡ್ತಾ ಇಲ್ಲ. ನಾನು ಯಾವ್ದು ರಾಂಗ್ ಆಗಿ ಮಾತಾಡ್ತಾ ಇಲ್ಲ. ನಾನು ನೋಡಿರೋದನ್ನ ಕಂಡಿರೋದನ್ನ ಕಂಡಾಗೆ ನಿಮ್ಗೆ ಕೇಳ್ತಾ ಇದ್ದೀನಿ ಸರ್. ನಾನು ಅಲ್ಲ ಇಲ್ಲಿ ನಾನು ಕರೆಕ್ಟ್ ಆಗಿ ನಾನು ಕೇಳ್ತಾ ಇದ್ದೀನಿ. ತಪ್ಪಿದ್ಯಾ? ನೀವು ಮಗುನ ಹಾಗೆ ನೀವು ಅಲ್ಲಿ ಗೇಟ್ ಅಡ್ಡ ಬಂತು, ನೀವು ಒಳಗಡೆ ಹೋದ್ರಿ, ಹಾಗೆ ಹೊರಗಡೆ ಬಂದ್ರಿ, ನೀವು ಅಷ್ಟೇ ಕಾಣಿಸಿದ್ದಲ್ಲಿ. CC ಕ್ಯಾಮ್ರಾದು ನೀವು ನೋಡಿದ್ದೀರಾ ಅಂದ್ಮೇಲೆ ಹೌದು ನಾನ್ ನಿಮ್ಗೆ ಕೇಳ್ತಾ ಇರೋದು, ಮಗುನ ಡಮಾರ್ ಅಂತ ಎಷ್ಟು ಬಂದಿದೀವ ಇಲ್ಲ ಮಗುನ ಅವನ ಹತ್ರ ಕೊಟ್ಟು ಬಂದಿದೀವ? ಮೇಡಮ್ ನಾನ್ ನಿಮಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಾನು ಫಸ್ಟ್ಗೂ ಅದೇ ಹೇಳ್ದೆ, ಇವಾಗ್ಲೂ ಅದೇ ಹೇಳ್ತಾ ಇದ್ದೀನಿ. ನೀವು ಬಂದ್ರಿ, ಮಗುನ ತಗೊಂಡ್ಬಂದ್ರಿ, ಗೇಟ್ ಒಳಗಡೆ ಹೋದ್ರಿ. ನಾನ್ ಹೋಗಿಲ್ಲ, ನನ್ ಮಗಳು ಹೋಗಿರೋದು. ಅದೇ ಮಗುನ ಹಾಗೆ ಒಳಗ್ ಹೋದ್ರಿ, ಹೊರಗಡೆ ಬಂದ್ರಿ. ಅಲ್ಲಿ ನೀವ್ ಎಸದ್ರ, ನೀವ್ ಇಟ್ರ, ಯಾರ ಕೈ ಕೊಟ್ರ ಅದು ಗೊತ್ತಿಲ್ಲ. ಮೇಡಮ್ ಎಡಿಟಿಂಗ್ ಅಲ್ಲ, ಇದು ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ನೋಡಿರುವಂತದ್ದು ವಿಡಿಯೋ. ಒಂದ್ ನಿಮಿಷ ಇರೋ. ನೀವು ಮಾತಾಡಿದ ನಂತರ ನನಗೆ ಹಾಯ್ ಅಂತ ಕಳ್ಸಿ ಇದೇ ನಂಬರ್ಗೆ. ಆಯ್ತು, ಓಕೆನಾ? ನಾನು ನಿಮ್ಗೆ ವಿಡಿಯೋ ಸೆಂಡ್ ಮಾಡ್ತೀನಿ. ಆಯ್ತು, ಕಳಿಸಿ ಮೇಡಮ್. ಖಂಡಿತ ಕಳಿಸಿ. ನೀವು ಡಮಾರ್ ಅಂತ ಎಷ್ಟ ಅಂತ ಹೇಳಿದ್ನಲ್ಲ ಸರ್. ಹೇಳಿ ಮೇಡಮ್. ಡಮಾರ್ ಅಂತ ಎಷ್ಟ ಅಂತ ಹೇಳಿದ್ನಲ್ಲ, ಆ ಮಾತನ್ನ ಅವನು ವಾಪಸ್ ತಗೊಳಕ್ ಆಗುತ್ತಾ? ಮೇಡಮ್ ಕೇಳಿ, ಇವಾಗ ಸಾಕಷ್ಟು ಮಾತಿನ ಬರದಲ್ಲಿ ನೀವು ಕೂಡ ಮಾತಾಡ್ಬೋದು, ಅವರು ಕೂಡ ಮಾತಾಡ್ಬೋದು. ಮೇಡಮ್ ಕೇಳಿ ಮೇಡಮ್, ಫೈನಲಿ ನಾನು ಮಾತಾಡ್ತಾ ಇದ್ದೀನಿ ಕೇಳಿ. ಫೈನಲಿ ನಾನು ಮಾತಾಡ್ತಾ ಇದ್ದೀನಿ.
ಮೇಡಮ್ ಒಂದು ಕೇಳಿ, ನಾಯಿನ ಸಾಕಿದ್ರೆ ಈಗ ನೀವು ಅಷ್ಟು ಕೂಡ ಪ್ರೀತಿಯಾಗಿ ನೋಡ್ಕೋತೀವಿ ಅಲ್ವಾ ಕೇಳಿ ಸರ್? ಮೇಡಮ್, ನಿಮ್ಮ ಹತ್ರ ಅಂತದ್ರಲ್ಲಿ ಕೇಳಿದಾಗ ಮಗುನ ಎಷ್ಟು ಬಂದ್ಬಿಡ್ತೀವ ಸರ್? ಮೇಡಮ್ ಕೇಳಿ ಮೇಡಮ್, ನಿಮ್ಮ ಹತ್ರ ಮಾತಾಡಿದಾಗ ನೀವು ಸಾಕಷ್ಟು ನೀವು ಕೂಡ ಮಾತಾಡ್ತೀರಾ, ಅವ್ರ ಹತ್ರ ಮಾತಾಡಿದ ಅವರು ಕೂಡ ಸಾಕಷ್ಟು ಮಾತಾಡ್ತಾರೆ. ಆದ್ರೆ ಇಲ್ಲಿ ಕೇಳ್ತಿರೋದು ಇದಕ್ಕೆ ನೀವು ಏನಾದ್ರು ಎಂಡಿಂಗ್ ಕೊಟ್ಟು ಇಬ್ಬರನ್ನ ಸೇರಿಸ್ತೀರಾ? ಇಲ್ಲ ನೀವು ಅಲ್ಲಿ ಎಂಡಿಂಗ್ ನಾನು ಇಲ್ಲ ಎಸ್ ಸೇರಿಸ್ಬೇಕು ಅಂತಾನೆ ಇದ್ದಿದ್ದು ದಿನದವರೆಗೂನು. ನಮ್ಮ ಯಾವಾಗ ಇವನು ನೆನ್ನೆ ಎಲ್ಲ ಮಾತಾಡಿ ಮತ್ತೆ ನನ್ನ ಮಗಳಿಗೆ ಹೋಗಕ್ ಇಷ್ಟ ಇರ್ಲಿಲ್ಲ, ನಾವು ಬಲವಂತ ಮಾಡ್ತಾ ಇದ್ವಿ, ಹೋಗಮ್ಮ ಇದು ಜೀವನ ಬಾಳ್ವೆ ಮಾಡು ಅಂತ ನಾವು ಹೇಳಿದೀವಿ. ಓಕೆನಾ? ಇದು ಸೇರಿ 4 ಸಲ ಅವ್ರ ಮನೆ ಬಾಗ್ಲಿಗೆ ಜಗಳ ಮಾಡಿ ಮದ್ವೆ ಆಗಿ 2 ವರ್ಷಕ್ಕೆ 4 ಸಲ ಜಗಳ. 4 ಸಲ ನನ್ ಮನೆಗ್ ಬಂದಿದ್ದಾರೆ. 4 ಸಲನೂ ನಮ್ಮ ಮನೆಯವ್ರು ಕರ್ಕೊಂಡೋಗ್ ಬಿಟ್ಟು ಬಂದಿದ್ದಾರೆ. ಇಲ್ಲ ಕೇಳಿ ಮೇಡಮ್, ನಾನು ಹೇಳ್ತೀನಿ, ನೀವು ಹೇಳಿದ್ದು ಕೂಡ ನಾನು ಒಪ್ಕೊಳ್ತೀನಿ. ಸರ್ ಇನ್ನೂ ಒಂದ್ ವಿಚಾರ ಕೇಳ್ತೀನಿ. ಮದ್ವೆ ಈಗ ನಿಮ್ ಮನೆಯಲ್ಲೇ ಒಂದ್ ಮಗು ಇರುತ್ತೆ ಸರ್. ಹೌದು. ನೀವು ಮದ್ವೆ ಮಾಡಿ ಕೊಡ್ತೀರಾ. ಹೌದು. ಮದ್ವೆ ಮಾಡಿ ಕೊಟ್ಟ ಮೇಲೆ ಅವ್ರ ಅಪ್ಪ ಅಮ್ಮ ಬರ್ಬೇಕಾ ಮಗಳನ್ನ ನೋಡಕ್ಕೆ ಬರ್ಬಾರ್ದು ಸರ್? ಬರ್ಬೋದು, ಖಂಡಿತ ಬರ್ಬೋದು ಅಲ್ವಾ ಸರ್? ಅವ್ರ ಅಪ್ಪ ಅಮ್ಮ ನಿಮ್ ತಂದೆ ತಾಯಿ ನನ್ನ ಮನೆಗ್ ಬರಂಗಿಲ್ಲ. ಏನಕ್ಕೆ ಈ ಮಾತುಗಳು ಏನಕ್ಕೆ ಬಂತು? ಒಬ್ಳೆ ಹೋಗೋ ಈ ಮಾತುಗಳು ಏನಕ್ಕೆ ಬಂತು? ನಿಮ್ ತಾಯಿ ಮನೆಗ್ ಹೋಗು, ನನ್ನ ಮನೆಗ್ ಅವ್ರು ಬರಂಗಿಲ್ಲ. ಅಲ್ಲ ಏನಕ್ಕೆ? ಮನೆ ಫಂಕ್ಷನ್ ಗಳಿಗೂ ಅಷ್ಟೇ ಸರ್. ಅಲ್ಲ ಇಲ್ಲಿ ನಾನು ಏನ್ ಕೇಳಲ್ಪಟ್ಟೆ ಈ ವಿಷಯದಲ್ಲಿ, ಗಂಡ ಹೆಂಡತಿ ಇರಲ್ಲ ಚೆನ್ನಾಗಿದ್ರು, ತಾಯಿಯಿಂದಲೇ ಈಗ ಗಂಡ ಹೆಂಡತಿ ದೂರ ಆಗಿರೋ ನಮ್ಮ ಮಾತುಗಳು ಕೂಡ ಬಂತು. ಒಳ್ಳೇದು ಸರ್. ಇದಕ್ಕೆ ಏನ್ ಹೇಳ್ತೀರಾ ಮೇಡಮ್ ನೀವು? ಸರ್ ಹೇಳಿದ ಮಾತಿಗೆ ಕಚ್ಚಾ ನಾಯಿ ಬೊಗಳ್ತಾನೆ ಇರುತ್ತೆ. ಬೊಗಳ ನಾಯಿಗೆಲ್ಲ ಎದುರ್ಕೊಳ್ಳೋ ಮಗಳು ನಾನಲ್ಲ. ಚೆನ್ನಾಗಿದ್ರು ಮಧ್ಯದಲ್ಲಿ ಅವ್ರ ತಾಯಿ ಬಂದಿದ್ದಕ್ಕೆ ಇವತ್ತು ದೂರ ಆಗಿರೋದು ಅನ್ನೋದು ಮಾತು ಬರ್ತಾ ಇದೆ. ಸರ್ ಅವನ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೆ ಮಾಡ್ಲಿ. ನನ್ನ ಮಗಳು ಪ್ರಾಜೆಕ್ಟ್ ಗೆ ನಾನು ನಮ್ಮ ಫ್ಯಾಮಿಲಿಯವರೆಲ್ಲ ನಾವು ನಿಂತಿದೀವಿ. ನನ್ನ ಮಗಳಿಗೆ ಮಾಡ್ತೀನಿ. ಖಂಡಿತ ನಿಲ್ತೀರಾ ಮೇಡಮ್? ತಾಯಿ ತನ್ನ ಮಗಳನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ. ಅದಕ್ಕೆ ಅಂತ ಕೋರ್ಟ್ ಇದೆ, ತೀರ್ಮಾನ ಇದೆ, ಸ್ಟೇಷನ್ ಇದೆ. ಖಂಡಿತ ಇದೆ, ಕೋರ್ಟು ಕಚೇರಿ ಮತ್ತೊಂದು. ಮೇಡಮ್ ಒಂದೇ ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಕೋರ್ಟು ಕಚೇರಿ ಮತ್ತೊಂದು ನಿಮಗೂ ಇದೆ, ಅವರಿಗೂ ಇದೆ, ಎಲ್ಲದಕ್ಕೂ ಇದೆ. ಆದ್ರೆ ಇಲ್ಲಿ ಇದು ಒಂದು ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಒಂದು ಕಾವು ಒಂದು ಬಿಸಿ ಬಹಳ ಇದೆ. ಓಕೆ, ಈ ಬರದಲ್ಲಿ ನಾವು ಅವರು ಕೂಡ ಏನ್ ಬೇಕಾ ಮಾತಾಡ್ತಾರೆ, ನೀವು ಕೂಡ ಏನ್ ಬೇಕಾ ಮಾತಾಡ್ತೀರಾ. ಕಾಲಕ್ರಮೇಣ ಹೋಗ್ತಿದ್ದಂಗೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಆ ಮಗು ತಾಯಿ ಇದೆಯಲ್ಲ, ಆ ಮಗು ತಾಯಿ ಯಾರನ್ನ ಡಿಪೆಂಡ್ ಆಗ್ಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ಮುಂದಿನ ದಿನಗಳಲ್ಲಿ. ಒಂದ್ ನಿಮಿಷ, ಈಗ ನಿಮ್ಮ ಮಾತನ್ನ ನಾನು ನಂಬಿ ನನ್ನ ಮಗಳನ್ನ ಅವ್ನ ಮನೆಗ್ ಕಳಿಸ್ತೀನಿ. ನನ್ನ ಮಗಳು ಸತ್ತು ಹೋದ್ರೆ ನೀವು ಬಂದ್ ಕೊಡ್ತೀರಾ? ಅದಕ್ಕೆ ನಾವು ಏನ್ ಮಾಡ್ಬೇಕು ಗೊತ್ತಾ? ಅದಕ್ಕೂ ಬಂದು ಕಾನೂನು ಬದ್ಧ ಇದೆ, ಪ್ರತಿಯೊಂದು ಕೂಡ ಮಾಡೋಣ ಮೇಡಮ್. ಇದಕ್ಕೆ ಪ್ರತಿಯೊಂದು ಕೂಡ ನಾವು ವ್ಯವಸ್ಥಿತವಾಗಿ ನಾವು ಮಾಡೋಣ, ಕಾನೂನುಬದ್ಧವಾಗಿ ಮಾಡೋಣ. ಸರ್ ನನ್ನ ಮಗಳು ಸತ್ತೋದ್ಮೇಲೆ ನನ್ನ ಮಗಳು ಜೀವ ನೀವು ಕೊಡಕ್ ಆಗಲ್ಲ ಮೇಡಮ್. ಖಂಡಿತ ಆಗಲ್ಲ, ಯಾರು ಕೂಡ ಕೊಡೋದಕ್ಕಾಗಲ್ಲ. ನೀವು ಪ್ರತಿದಿನ ನ್ಯೂಸ್ ಗಳು ನೋಡ್ತಾನೆ ಇರ್ತೀರಾ, ನೀವು ರಿಪೋರ್ಟ್ ಎಷ್ಟು ಜನ ನಿನ್ನೆ ಮೊನ್ನೆ. ಈಗ ನಿಮಗೆ ಭಯ ಇರೋದು ಇವಾಗ ಕೊಟ್ಟು ಆಗಿದ್ಮೇಲೆ ಏನಾದ್ರು ಹೆಚ್ಚು ಕಡಿಮೆ ನಿಮ್ಮ ಮಗಳ ಮೇಲೆ ಆಯ್ತು ಅಂತ ಹೇಳಿದ್ರೆ. ಸರ್ ಇವ್ನ ಎಂತ ಬೇವಸ್ತಿ ಗೊತ್ತಾ ಸರ್? ಇರೋದ್ ಹೇಳ್ತಾ ಇದೀನಿ ಕೇಳಿ ಸರ್. ಇಷ್ಟೋ ತನಕ ನಾನು ಸಮಾಧಾನವಾಗಿ ಮಾತಾಡಿದೀನಿ, ಇವಾಗ ಹೇಳ್ತಾ ಇದೀನಿ ಕೇಳಿ ಸರ್. ಇವ್ನ ಎಂತವನು ಗೊತ್ತಾ? ಇವತ್ತವರೆಗೂ ನನ್ ಮಗಳ ಮೇಲೆ ಬ್ಲಾಕ್ ಮಾರ್ಕ್ ಇಲ್ಲ ಯಾವ್ದೂನು. ಆಯ್ತಾ? ಅವ್ನ್ ತಗೊಂಬರ್ಲಿ, ಒಂದೇ ಒಂದ್ ತಗೊಂಬರ್ಲಿ. ಅರ್ಥ ಆಯ್ತಾ ಸರ್? ಇವಾಗ ಅವನ್ದು ಪ್ಲಾನ್ ಏನು? ಬೇಕಾದ್ರೆ ನನ್ ಮಗಳಿಗೆ ಇನ್ನೊಂದ್ಸಲ ಮದ್ದು ಬರೋ ಮಾತ್ರೆ ಕೊಟ್ಬಿಟ್ಟು ಬೇಕಾದ್ರೆ ಇನ್ನೊಬ್ಬನ್ ಪಕ್ಕ ಮಲಗಿಸ್ಬಿಟ್ಟು ಇವಳು ನೋಡಿ ಇಂಥವನ್ ಜೊತೆ ಮಲಗಿದಾಳೆ ಅಂತ ಬೇಕಾದ್ರು ವಿಡಿಯೋ ವೈರಲ್ ಮಾಡ ನನ್ ಮಗ ಇವನು. ಮೇಡಮ್ ಕೇಳಿ, ನೀವ್ ಹೇಳಿದ್ರೆ ನೀವು ಊಹೆ ಮಾಡ್ಕೊಂಡು ಹೇಳ್ತೀರಾ ಮತ್ತೊಂದು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾಡ್ಕೊಳ್ಳೋದಲ್ಲ, ಇವನು ಎಷ್ಟು ಜನಕ್ಕೆ ಈ ತರ ಎಲ್ಲ ಕೇಳಿ, ನಾವ್ ಏನ್ ಮಾಡೋಣ ಗೊತ್ತಾ? ಅವ್ನ ಎದುರುಗಡೆ ನಿಂತ್ಕೊಂಡು ನೋಡಿರ್ತಾರಲ್ಲ. ನಿಮ್ಗೆ ಒಂದೇ ಒಂದ್ ಮಾತು ನನ್ನ ಸ್ವೀಟ್ ಆಗಿ ಹೇಳಿ ಮುಗಿಸ್ತಾ ಇದೀನಿ. ಒಂದೇ ಒಂದ್ ಮಾತು ಹೇಳ್ತೀನಿ ಕೇಳಿ. ದೂರದ ಬೆಟ್ಟ ನುಣ್ಣಿಗೆ. ಅರ್ಥ ಆಯ್ತಾ ಸರ್? ಮೇಡಮ್ ಈಗಿರೋ ಪರಿಸ್ಥಿತಿಗಳನ್ನ ನೀವು ಮೇಡಮ್ ಕೇಳಿ, ಪರಿಸ್ಥಿತಿಗಳನ್ನ ನೋಡಿ ಮತ್ತೊಂದು ಈಗ ನಾವು ಮಾತಾಡ್ತೀವಿ, ಬೇರೆ ಯಾವುದೇ ವಿಷಯದಲ್ಲಿ ಮಾತಾಡಬಹುದು. ಆದ್ರೆ ಇವತ್ತಿನ ದಿನ ಇದು ಒಂದು ಕುಟುಂಬದ ಸಮಸ್ಯೆ. ಒಂದು ಮಗು ಇದೆ ಕೇಳಿ ಮೇಡಮ್, ಒಂದು ಮಗು ಇದೆ ಸೆಂಟ್ರಲ್ಲಿ. ಇಬ್ರು ಬಂದು ಮದುವೆ ಆಗಿ ಇನ್ನು ಮಗು ಕೂಡ ಆಗಿಲ್ಲ ಅಂದ್ರೆ ಹಲವಾರು ದಾರಿಗಳಿದ್ವು. ಮಗು ಇದೆ ಸೆಂಟ್ರಲ್ಲಿ, ಇದನ್ನ ನೋಡಿ ನಾವು ಮಾತಾಡೋಣ ನಾವು ನೀವು. ಓಕೆ, ಮುಖ್ಯವಾಗಿ ನೀವು ಕೂಡ ತಂದೆ ತಾಯಿಯಾದವರು ಕೂಡ ಬಹಳ ಯೋಚನೆ ಮಾಡಬೇಕು ಮೇಡಮ್. ಆದ್ರೆ ತಂದೆ ಸ್ಥಾನ ತುಂಬಸಕ್ ಆಗಲ್ಲ ಮೇಡಮ್. ಕೇಳಿ ಮೇಡಮ್, ನಾನು ಹೇಳ್ತೀನಿ. ಹಂಗಾರೆ ಒಂದ್ ನಿಮಿಷ ಸರ್, ಅವನಿಗೆ ಮಗು ಬೇಕಾ ಅವ್ನ ಇಟ್ಕೊಳ್ಳಿ. ಕೇಳಿ ಮೇಡಮ್, ಮಗುಗೆ ತಾಯಿನೂ ಮುಖ್ಯ ತಂದೆನೂ ಮುಖ್ಯ ಮೇಡಮ್. ಕೇಳಿ ಮೇಡಮ್, ಮಗುನ ನಾವು ನೋಡಲ್ಲ ಮೇಡಮ್. ಕೇಳಿ, ಮಗುಗೆ ತಾಯಿ. ಒಂದೇ ನಿಮಿಷ ನಾನು ಮುಗಿಸ್ಬಿಡ್ತೀನಿ.